ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಅದ್ಭುತವಾದಂಥ ಮಹಿಮೆಯನ್ನ ಜನಗಳಿಗೆ ತಿಳಿಸುವಂತ ಸದುದ್ದೇಶದಿಂದ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಉಪನ್ಯಾಸದ ವಿಷಯ ತುಂಬಾ ಚೆನ್ನಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಪೂರ್ವ ಮೀಮಾಂಸಕರನ್ನ ಎದುರಿಸಿದಂಥ ರೀತಿ, ಹೇಗೆ ಖಂಡನೆ ಮಾಡಿದ್ದಾರೆ, ಅವರಲ್ಲಿರುವಂತಹ ದೋಷಗಳನ್ನ ಹೇಗೆ ತೋರಿಸಿಕೊಟ್ಟಿದ್ದಾರೆ, ಪೂರ್ವ ಮೀಮಾಂಸಾ ದರ್ಶನಕ್ಕಿಂತಲೂ ಉತ್ತರ ಮೀಮಾಂಸಾ ದರ್ಶನದ ವೈಶಿಷ್ಟ್ಯವೇನು ಎನ್ನುವುದನ್ನ ಹೇಗೆ ತೋರಿಸಿಕೊಟ್ಟಿದ್ದಾರೆ ಎನ್ನುವಂತಹ ವಿಷಯವನ್ನು ಕುರಿತು ಶುರು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಭೂತಸ್ತರತಿ ದುಷ್ಕೃತಾನಿ ತೇನ ಪವಿತ್ರೇಣ ಶುದ್ಧೇನ ಭೂತಾಃ ಅತಿ ಪಾಪ್ಮಾ ನಮರಾತಿಂತರೇಮ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಮೀಮಾಂಸಾ ದರ್ಶನಕ್ಕೂ ವೇದಾಂತ ದರ್ಶನಕ್ಕೂ ಏನು ಸಾಲಕ್ಷಣ್ಯ ವೈಲಕ್ಷಣ್ಯ ಎನ್ನುವುದನ್ನ ನೋಡೋಣ. ನಮಗೆ 6 ದರ್ಶನಗಳ ಪರಿಚಯವಾಗಬೇಕು ಅಂತಂದ್ರೆ ಒಂದು ಒಳ್ಳೆ ಗ್ರಂಥವಿದೆ. ಹರಿಭದ್ರ ಸೂರಿ ಎನ್ನುವಂತಹ ಒಬ್ಬ ಜೈನ ವಿದ್ವಾಂಸ ಕ್ರಿಸ್ತ ಶಕ 6ನೇ ಶತಮಾನದಲ್ಲಿ ಬರೆದಿರುವಂತಹ ಒಂದು ಗ್ರಂಥ ರತ್ನ ಷಡ್ದರ್ಶನ ಸಮುಚ್ಚಯ. ಅದ್ಭುತವಾದ ಗ್ರಂಥ. ಆ ಗ್ರಂಥದಲ್ಲಿ ಆ ಪಂಡಿತ, ಅವನು ಜೈನ, ಆ ಪಂಡಿತನು 6 ದರ್ಶನಗಳ ಪರಿಚಯವನ್ನು ಮಾಡಿಸಿದ್ದಾನೆ. ಅದ್ರಲ್ಲಿ ಏನ್ ಮಾಡಿದ್ದಾನವನು, ವೇದಾಂತವನ್ನ ಕೈ ಬಿಟ್ಟು ಬಿಡಿಯಾನೆ. ವೇದಾಂತ ಶಾಸ್ತ್ರವನ್ನ ದರ್ಶನ ಪಟ್ಟಿಯಲ್ಲಿ ಸೇರಿಸದೆ ಬೌದ್ಧಂ, ನೈಯಾಯಿಕಂ, ಸಾಂಖ್ಯಂ, ಜೈನಂ, ವೈಶೇಷಿಕಂ ತಥಾ ಜೈಮಿನೀಯಂಚ ನಾಮಾನಿ ದರ್ಶನಾನಾಂ ಅಮೂಲ್ಯ ಹೊಂದ್ಬಿಟ್ಟ. ಬೌದ್ಧ ದರ್ಶನ, ನೈಯಾಯಿಕ ದರ್ಶನ, ಸಾಂಖ್ಯ ದರ್ಶನ, ಜೈನ ದರ್ಶನ, ವೈಶೇಷಿಕ ದರ್ಶನ ಮತ್ತು ಮೀಮಾಂಸಾ ದರ್ಶನಗಳೆಂಬ 6 ದರ್ಶನಗಳು ಉಂಟು. 6 ದರ್ಶನಗಳು, 6 ದರ್ಶನಗಳ ಪರಿಚಯವನ್ನ ಮಾಡ್ಕೊಡ್ತೇನೆ ಅಂತ ಹೊರಟುಬಿಟ್ಟ. ಏನ್ ಮಾಡಿದಾನವನು ನೋಡಿ, ಎಂಥ ದ್ರೋಹ ಇದು. ವೇದಾಂತ ದರ್ಶನವನ್ನ ದರ್ಶನದ ಪಟ್ಟಿಯಲ್ಲಿ ಸೇರಿಸದೆ 6ನೇ ಶತಮಾನದಲ್ಲಿ ಮೆರೆಯುತ್ತಿದ್ದಂತಹ ಒಬ್ಬ ಜೈನ ಪಂಡಿತೋತ್ತಮ ಹರಿಭದ್ರ ಸೂರಿ 6 ದರ್ಶನ ಪರಿಚಯ ಮಾಡಿಸಿದ್ದಾನೆ. ಆ ಗ್ರಂಥವನ್ನ ಎಲ್ಲಾ ಕಡೆ ಓದ್ತಾರೆ ಇವತ್ತು. ಯೂನಿವರ್ಸಿಟಿಗಳಲ್ಲಿ, ಮತ್ತೊಂದು ಕಡೆಗಳಲ್ಲಿ, ಶಾಲೆಗಳಲ್ಲಿ ದರ್ಶನ ಪರಿಚಯವಾಗಬೇಕು ಅಂತಂದ್ರೆ ಹರಿಭದ್ರ ಸೂರಿ ಬರೆದಿರುವಂತ ಷಡ್ದರ್ಶನ ಸಮುಚ್ಚಯ ಗ್ರಂಥವನ್ನ ಅಧ್ಯಯನ ಮಾಡ್ತಾರೆ. ಅದನ್ನು ಓದಿದವರು ಏನಿಸುತ್ತೆ, ವೇದಾಂತ ದರ್ಶನದ ಪರಿಚಯವಾಗುವುದಿಲ್ಲ, ವೇದಾಂತ ದರ್ಶನದ ಹೆಸರೇ ಕಿವಿ ಬೀಳೋದಿಲ್ಲ. ದರ್ಶನ ಅಂತಂದ್ರೆ ಬೌದ್ಧ ದರ್ಶನ, ನೈಯಾಯಿಕ ದರ್ಶನ, ಸಾಂಖ್ಯ ದರ್ಶನ, ಜೈನ ದರ್ಶನ, ವೈಶೇಷಿಕ ದರ್ಶನ ಮತ್ತು ಮೀಮಾಂಸಾ ದರ್ಶನ ಅದಾಗಿತ್ತು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು 8ನೇ ಶತಮಾನದಲ್ಲಿ ಜ್ಞಾನ ಸೂರಿಗಳಾಗಿ, ಜ್ಞಾನ ಭಾಸ್ಕರರಾಗಿ ಅವತಾರವನ್ನ ಮಾಡಿ ತಮ್ಮ ಭಾಷ್ಯ ಗ್ರಂಥಗಳನ್ನ ಬರೆದು, ಆ ಭಾಷ್ಯ ಗ್ರಂಥಗಳಲ್ಲಿ ಪೂರ್ವ ಮೀಮಾಂಸಾ ದರ್ಶನದಲ್ಲಿರುವ ಎಲ್ಲ ವಿಷಯಗಳನ್ನು ಅನುವಾದ ಮಾಡಿಕೊಂಡು ಚೆನ್ನಾಗಿ ತಿಳಿಸಿ, ಅನಂತರ ಪೂರ್ವ ಮೀಮಾಂಸಾ ದರ್ಶನಕಾರರಿಗೆ ಗೊತ್ತಿಲ್ಲದೆ ಇದ್ದಂಥ ಪೂರ್ವ ಮೀಮಾಂಸಾ ದರ್ಶನಕಾರರು ಏನೇನು ಆಕ್ಷೇಪಣೆ ಹಾಕ್ತಾ ಇದ್ರೋ ಎಲ್ಲ ಆಕ್ಷೇಪಣೆಗಳಿಗೂ ಕೂಡ ಸಮರ್ಪಕವಾದಂತ ಉತ್ತರಗಳನ್ನ ಕೊಟ್ಟು ಒಂದು ದೊಡ್ಡ ಕೆಲಸ ಮಾಡಿದ್ರು. ವೇದಾಂತವೂ ಕೂಡ ಒಂದು ಮೀಮಾಂಸಾ ದರ್ಶನ. ವೇದಾಂತ ದರ್ಶನದ ಹಿರಿಮೆಯನ್ನ ತೋರಿಸಿ ವೇದಾಂತ ದರ್ಶನಕ್ಕೆ ಮೀಮಾಂಸಾ ಸ್ಥಾನವನ್ನು ಕೊಟ್ಟಂತಹ ಮಹಾತ್ಮರು ಭಗವತ್ಪಾದ ಶಂಕರಾಚಾರ್ಯರು. ಯಾವಾಗ ವೇದಾಂತ ದರ್ಶನವನ್ನು ಶಂಕರಾಚಾರ್ಯರವರು ಮೀಮಾಂಸಾ ದರ್ಶನದ ಪಟ್ಟಿಯಲ್ಲಿ ಸೇರಿಸಿದರೋ ಆಗ ಇದು ಉತ್ತರ ಮೀಮಾಂಸಾ ದರ್ಶನ ಅಂತಾಯ್ತು, ಅದು ಪೂರ್ವ ಮೀಮಾಂಸಾ ದರ್ಶನ ಅಂತಾಯ್ತು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಭಾಷ್ಯಗಳನ್ನು ಬರೆಯುವವರೆಗೆ ಮೀಮಾಂಸಾ ದರ್ಶನ ನಿಷ್ಠೆ ಹೆಸರಿತ್ತು.
ಪೂರ್ವ ಮೀಮಾಂಸಾ ಅನ್ನುವಂತ ಹೆಸರಿರಲಿಲ್ಲ. ಯಾವಾಗ ಶಂಕರಾಚಾರ್ಯರವರು ಉಪನಿಷತ್ತುಗಳಲ್ಲಿ ತಿಳಿಸಿರುವಂತ ಬ್ರಹ್ಮಾತ್ಮ ಜ್ಞಾನವನ್ನು, ಮೋಕ್ಷ ಸ್ವರೂಪವನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡಿ ವೇದಾಂತಕ್ಕೂ ಒಂದು ಸ್ಥಾನಮಾನ ಉಂಟು. ಪ್ರಪಂಚದಲ್ಲಿ ಅನೇಕ ದರ್ಶನಗಳಿವೆ. ಅದೇ ರೀತಿಯಲ್ಲಿ ವೇದಾಂತವು ಒಂದು ಪವಿತ್ರವಾದ ದರ್ಶನ. ಇದಕ್ಕೂ ಕೂಡ ದರ್ಶನದ ಸ್ಥಾನಮಾನಗಳು ಉಂಟು ಎನ್ನುವುದನ್ನು ತೋರಿಸಿ ವೇದಾಂತ ದರ್ಶನವೇ ಪರಿಪೂರ್ಣ ದರ್ಶನ, ವೇದಾಂತ ದರ್ಶನವೇ ಸಮ್ಯಕ್ ದರ್ಶನ, ವೇದಾಂತ ದರ್ಶನವೇ ಆತ್ಮಜ್ಞಾನ ದರ್ಶನ. ಉಳಿದ ಯಾವ ದರ್ಶನಗಳು ಕೂಡ ವೇದಾಂತ ದರ್ಶನದಷ್ಟು ಶುದ್ಧವಾದ ಪ್ರಾಮಾಣಿಕವಾದ ದರ್ಶನವಲ್ಲ ಎನ್ನುವುದನ್ನ ತೋರಿಸಿಕೊಟ್ಟಾಗ ಮೀಮಾಂಸಕರಿಗೆ ಸ್ವಲ್ಪ ಭಯವಾಯಿತು. ಅವಾಗ ಏನು ಮಾಡಿದ್ರು ಮೀಮಾಂಸಕರು? ನೀವು ಉತ್ತರ ಮೀಮಾಂಸಕರಾದರೆ ನಾವು ಪೂರ್ವ ಮೀಮಾಂಸಕರು ಅಂದ್ಕೊಂಡ್ರು. ನೋಡಿ, ಬರೀ ಮೀಮಾಂಸಾ ದರ್ಶನ ಆಗಿದ್ದ ದರ್ಶನವನ್ನ ಶಂಕರಾಚಾರ್ಯರವರು ತಮ್ಮ ವೇದಾಂತ ದರ್ಶನವನ್ನ ಉತ್ತರ ಮೀಮಾಂಸಾ ದರ್ಶನ ಘೋಷಣೆ ಮಾಡಿದ ಮೇಲೆ ಅವರು ಪೂರ್ವ ಮೀಮಾಂಸಾ ದರ್ಶನ ಅಂತ ಆದರು. ಅನಂತರ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನಂತರ ಮೀಮಾಂಸಾ ದರ್ಶನ ದ್ವಯಂ ಅಂತ ಪ್ರಸಿದ್ಧವಾಯಿತು. ಪೂರ್ವ ಮೀಮಾಂಸಾ ದರ್ಶನಕ್ಕೆ ಒಂದು ಸ್ಥಾನ, ಒಂದು ಮಾನ, ಯೋಗ್ಯತೆ ಬರಬೇಕಾದರೆ ಉತ್ತರ ಮೀಮಾಂಸಾ ದರ್ಶನದಿಂದ ಅಂತ ಮಾಡಿ ವೇದಾಂತಕ್ಕೆ ವಿಶಿಷ್ಟವಾದ ಸ್ಥಾನವನ್ನ ಕೊಟ್ಟಂತಹ ಮಹಾಪ್ರಭುಗಳು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಈಗ ಪೂರ್ವ ಮೀಮಾಂಸಾ ದರ್ಶನವನ್ನು, ಉತ್ತರ ಮೀಮಾಂಸಾ ದರ್ಶನವನ್ನು ಅಧ್ಯಯನ ಮಾಡಿ ಅವರ ತಾತ್ಪರ್ಯವೇನು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗಿರುವಂತಹ ಒಂದೇ ಒಂದು ಮಾರ್ಗ ಯಾವುದು ಗೊತ್ತಾ? ಗ್ರಂಥಾಧ್ಯಯನ. ಪೂರ್ವ ಮೀಮಾಂಸಕರ ಗ್ರಂಥಗಳು, ಉತ್ತರ ಮೀಮಾಂಸಕರ ಗ್ರಂಥಗಳು, ಈ ಗ್ರಂಥಗಳನ್ನ ಅಧ್ಯಯನ ಮಾಡಿದಾಗ ಅವರ ನಿಜವಾದಂತಹ ನಿಲುಮೆ ಅರ್ಥವಾಗುತ್ತೆ. ಮೊಟ್ಟ ಮೊದಲಿಗೆ ಪೂರ್ವ ಮೀಮಾಂಸಾ ದರ್ಶನವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅವರ ಸಿದ್ಧಾಂತವೇನು, ಅವರ ಸಾಧನಗಳೇನು, ಅವರು ಒಪ್ಪಿಕೊಂಡಿರುವಂತಹ ಪ್ರಮಾಣ ಗ್ರಂಥಗಳು ಯಾವುದು, ಏನ್ ಹೇಳ್ತಾ ಇದ್ರು ಎನ್ನುವುದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ 3 ಗ್ರಂಥಗಳಿವೆ. ಒಂದು ಭಗವಾನ್ ಜೈಮಿನಿ ಆಚಾರ್ಯರು ಬರೆದಿರುವಂತಹ ಪೂರ್ವ ಮೀಮಾಂಸಾ ಸೂತ್ರಗಳು, ಅದಕ್ಕೆ ಶಬರ ಸ್ವಾಮಿಗಳು ಬರೆದಿರುವಂತಹ ಶಾಬರ ಭಾಷ್ಯ, ಅದರ ಮೇಲೆ 3 ಜನ ಆಚಾರ್ಯರು ವಾರ್ತಿಕ ಅಂತ ಬರೆದಿದ್ದಾರೆ. ಕುಮಾರಿಲ ಭಟ್ಟರು, ಪ್ರಭಾಕರ ಮಿಶ್ರರು, ಮುರಾರಿ ಮಿಶ್ರ, ಈ 3 ಜನಗಳು ವಾರ್ತಿಕ ಅಂತ ಬರೆದಿದ್ದಾರೆ. ಈ 3 ಹೇಳ್ತೇವೆ ಸೂತ್ರಕಾರರು, ಭಾಷ್ಯಕಾರರು, ವಾರ್ತಿಕಕಾರ. ಅದನ್ನ ಇಟ್ಕೊಂಡು ಅದರ ಮೇಲೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಅದ್ವೈತ ವೇದಾಂತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಉತ್ತರ ಮೀಮಾಂಸಾ ದರ್ಶನಕ್ಕೆ ಅಥವಾ ವೇದಾಂತ ಮೀಮಾಂಸಾ ದರ್ಶನಕ್ಕೆ ನೋಡಿ, ಶಂಕರಾಚಾರ್ಯರವರು ಉತ್ತರ ಮೀಮಾಂಸಾ ದರ್ಶನಕ್ಕೆ 4 ಹೆಸರನ್ನು ಕೊಟ್ಟಿದ್ದಾರೆ. ಕಾಯಿಂಡ್ ಬೈ ಶಂಕರ. ನಂಬರ್ 1 ವೇದಾಂತ ಮೀಮಾಂಸಾ ದರ್ಶನ, ಅದ್ಭುತವಾದ ಹೆಸರು. 2 ಶಾರೀರಿಕ ಮೀಮಾಂಸಾ ದರ್ಶನ. 3 ವೇದಾಂತ ನ್ಯಾಯ ಮೀಮಾಂಸಾ ದರ್ಶನ. ಮತ್ತೊಂದು ಉಪನಿಷತ್ ಮೀಮಾಂಸಾ ದರ್ಶನ. ಇದಕ್ಕೆ ಹೆಸರಾಯಿತು ಉತ್ತರ ಮೀಮಾಂಸಾ ದರ್ಶನ. ಹೇಗೆ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಆಚಾರ್ಯ ತ್ರಯರಿದ್ದಾರೆಯೋ ಅದೇ ರೀತಿಯಲ್ಲಿ ವೇದಾಂತ ಮೀಮಾಂಸಾ ದರ್ಶನಕ್ಕೂ ಆಚಾರ್ಯ ತ್ರಯರು ಪ್ರಮಾಣವಾಗಿದ್ದಾರೆ. ಸೂತ್ರಕಾರರು ಭಗವಾನ್ ಬಾದರಾಯಣಾಚಾರ್ಯರು ಬ್ರಹ್ಮಸೂತ್ರ ಅಂತ ಬರೆದಿದ್ದಾರೆ. ಅದಕ್ಕೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಪೂರ್ಣವನ್ನ ತುಂಬಿ, ಶಕ್ತಿಯನ್ನ ತುಂಬಿ ತಾತ್ಪರ್ಯದಿಂದ ಭಾಷ್ಯ ಬರೆದಿದ್ದ ಅದ್ಭುತವಾಗಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಗಳು. ಅನಂತರ ಭಗವದ್ಗೀತಾ ಭಾಷ್ಯ, ಅನಂತರ ಉಪನಿಷತ್ ಭಾಷ್ಯಗಳಿಗೆ ಹೆಸರಾಯಿತು ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳು. ಅನಂತರ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಚ್ಚುಮೆಚ್ಚಿನ ನೆಚ್ಚಿನ ಶಿಷ್ಯರಾಗಿರುವ ಸ್ವನೇಶ್ವರಾಚಾರ್ಯರವರು ಪ್ರಧಾನವಾಗಿ 3 ಗ್ರಂಥಗಳು ಬರೆದಿದ್ದಾರೆ. ಒಂದು ನೈಷ್ಕರ್ಮ್ಯ ಸಿದ್ಧಿ,
ಮತ್ತೊಂದು ತೈತ್ರಿಯ ಭಾಷ್ಯ ವಾರ್ತಿಕ, ಮತ್ತೊಂದು ಬೃಹದಾರಣ್ಯಕ ಭಾಷ್ಯ ವಾರ್ತಿಕ. ಅವ್ರ ಕಡೆ 3 ಗ್ರಂಥ, ಇವ್ರ ಕಡೆ 3 ಗ್ರಂಥ. ಮೂರು ಗ್ರಂಥಗಳಲ್ಲಿ ವಾದ ವಿವಾದಗಳನ್ನ ಮಾಡಿ ಅದ್ಭುತವಾಗಿ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರವರು 8ನೇ ಶತಮಾನದಲ್ಲಿ ಉಪನಿಷತ್ತಿನ ಮಹತ್ವ, ವೇದಾಂತ ದರ್ಶನದ ಹಿರಿಮೆ ಗರಿಮೆ, ಬ್ರಹ್ಮಜ್ಞಾನದ ಮಹತ್ವ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷವಾಗುತ್ತೆ ಹೊರತು ಕರ್ಮದಿಂದ ಸಾಧ್ಯವಿಲ್ಲ ಎನ್ನುವುದನ್ನ ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಇದರ ಬಗ್ಗೆ 100 ಉಪನ್ಯಾಸಗಳು ಚೆನ್ನಾಗಿದೆ. ನಾನು ಬಹಳ ಸಂಕ್ಷೇಪವಾಗಿ ತಿಳಿಸ್ತಾ ಇದ್ದೀನಿ. ಈಗ ಶುರು ಮಾಡ್ತಾ ಇದ್ದೇನೆ. ಪೂರ್ವ ಮೀಮಾಂಸಕರ ಅತ್ಯಂತ ಶ್ರೇಷ್ಠವಾಗಿರುವಂತಹ ಗ್ರಂಥ ಪೂರ್ವ ಮೀಮಾಂಸಾ ಸೂತ್ರ ಗ್ರಂಥಗಳು. ಅದು ಒಟ್ಟು 16 ಅಧ್ಯಾಯಗಳಲ್ಲಿ ಸುಮಾರು 980 ಅಧಿಕರಣಗಳಲ್ಲಿ ಸುಮಾರು 2900 ಸೂತ್ರ. ಸ್ಥೂಲವಾಗಿ ಜ್ಞಾಪಕ ಇಟ್ಕೊಂಬಿಡಿ. 16 ಅಧ್ಯಾಯಗಳು, 1000 ಅಧಿಕರಣ, 3000 ಸೂತ್ರಗಳಲ್ಲಿ ಭಗವಾನ್ ಜೈಮಿನಿ ಆಚಾರ್ಯರು ತಮ್ಮ ಕರ್ಮ ಮೀಮಾಂಸೆಯನ್ನ ವಿಸ್ತಾರವಾಗಿ ತಿಳಿದುಕೊಟ್ಟಿದ್ದಾರೆ. ಶುರು ಮಾಡ್ತೇನೆ. ಮೊಟ್ಟ ಮೊದಲನೇ ಸೂತ್ರ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಅತಃ ಬ್ರಹ್ಮ ಜಿಜ್ಞಾಸ. ಪೂರ್ವ ಮೀಮಾಂಸಕರ ಪ್ರಕಾರ ಧರ್ಮವೇ ಮನುಷ್ಯನನ್ನು ಕಾಪಾಡುವಂತಹದ್ದು, ಧರ್ಮವೇ ದೇವರು, ಧರ್ಮದಿಂದಲೇ ಪ್ರಪಂಚ ಸೃಷ್ಟಿಯಾಗಿದೆ, ಧರ್ಮವೇ ವೇದಗಳ ಸಾರ. ಅನುಷ್ಠೇಯವಾದದ್ದು ಧರ್ಮ, ಪ್ರತಿಷಿದ್ಧವಾದದ್ದು ಅಧರ್ಮ. ಅಧರ್ಮವನ್ನು ತಿಳ್ಕೊಂಡು ಬಿಡಬೇಕು, ಧರ್ಮವನ್ನು ತಿಳ್ಕೊಂಡು ಅನುಷ್ಠಾನ ಮಾಡಬೇಕು ಅಂತ ಮಾಡಿಕೊಂಡು ಮೊಟ್ಟ ಮೊದಲನೆಯ ಸೂತ್ರದಲ್ಲಿಯೇ ಅತಃ ಧರ್ಮ ಜಿಜ್ಞಾಸ ಅಂದ್ಬಿಟ್ರು. ಯಾರು? ಪೂರ್ವ ಮೀಮಾಂಸಕರಾಗಿರುವಂತಹ ಭಗವಾನ್ ಜೈಮಿನಿ ಆಚಾರ್ಯರವರು. ಅದಕ್ಕೆ ಅರ್ಥ ಬರೀತಾರೆ ಶಬರ ಸ್ವಾಮಿಗಳು. ಅಥ ಎನ್ನುವ ಮಾತಿಗೆ ಅಧ್ಯಯನ ಮಾಡಿದ ಬಳಿಕ ವೇದಾಧ್ಯಯನವನ್ನ ಮಾಡಬೇಕು. ಸಂಪೂರ್ಣವಾಗಿ ವೇದಾಧ್ಯಯನ ಮಾಡಿಬಿಟ್ಟು ಅಷ್ಟರಿಂದಲೇ ಕೂತುಕೊಂಡರೆ ಫಲವಿಲ್ಲ. ಅಗ್ನಿಹೋತ್ರ ಫಲವೇದಾಹ. ವೇದಗಳನ್ನು ಅಧ್ಯಯನ ಮಾಡಿದ ಅನಂತರ ಆ ಮನುಷ್ಯನು ಕರ್ಮಾನುಷ್ಠಾನ ಮಾಡಬೇಕು. ಗೃಹಸ್ಥನಾಗಿ ಪತ್ನಿ ಸಮೇತನಾಗಿ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮಗಳನ್ನು ಮಾಡ್ತಾ ಇದ್ದರೆ ಅವನಿಗೆ ಸ್ವರ್ಗ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಅಥ ಎನ್ನುವ ಮಾತಿಗೆ ವೇದಾಧ್ಯಯನ ಮಾಡಿದ ಮೇಲೆ ಅಂತ ಅರ್ಥ. ಅತಃ ಅಂತಂದ್ರೆ ಅರ್ಥವನ್ನ ತಿಳಿದುಕೊಳ್ಳದೆ ಹೋದರೆ ಆ ಮಂತ್ರಗಳಿಗೆ ಏನೂ ಬೆಲೆ ಇಲ್ಲ. ನಿಮ್ಮ ಮನೆಯ ಒಂದು ರೂಮ್ ಇದೆ, ಆ ರೂಮ್ ನಲ್ಲಿ ಒಂದು ಸೇಫ್ ಇದೆ, ಅದರಲ್ಲಿ ಬೇಕಾದಷ್ಟು ಚಿನ್ನದ ನಾಣ್ಯ ಕ್ಯಾಶ್ ಎಲ್ಲ ಇಟ್ಟುಬಿಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ, ಏನು ಪ್ರಯೋಜನವಿಲ್ಲ. ನೀವು ತಿಳ್ಕೋಬೇಕು. ಅಧ್ಯಯನ ಮಾಡಿರುವಂತಹ ಮಂತ್ರಗಳಿಗೆ ಅರ್ಥವನ್ನ ತಿಳಿದುಕೊಳ್ಳದೆ ಹೋದರೆ ಆ ಮಂತ್ರ ಅಧ್ಯಯನ ಅರ್ಥ. ಆದ್ದರಿಂದ ಅತಃ ಅಂತಂದ್ರೆ ಅರ್ಥವನ್ನ ತಿಳಿದುಕೊಂಡೇ ಕರ್ಮಗಳನ್ನ ಮಾಡಬೇಕಾಗಿರೋಣದರಿಂದ ಜ್ಞಾತ್ವಾ ಕರ್ಮಾಣಿ ಚಾಚರೇತೆ. ಶಾಸ್ತ್ರ ಜ್ಞಾತ್ವಾ ತಿಳಿದುಕೊಂಡು ಕರ್ಮಗಳು ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಅಥಾತಃ ಧರ್ಮ ಜಿಜ್ಞಾಸ ಅಂತ ಹೇಳಿಬಿಟ್ಟು ಬಹಳ ಚೆನ್ನಾಗಿದೆ. ಚೋದನ ಲಕ್ಷಣಾರ್ಥೋ ಧರ್ಮ. ಧರ್ಮ ಅಂದ್ರೆ ಯಾವುದು? ಧರ್ಮಕ್ಕೆ ಲಕ್ಷಣವೇನಪ್ಪಾ ಅಂದ್ರೆ ಚೋದನ ಲಕ್ಷಣ. ಲಕ್ಷಣ ಅಂದ್ರೆ ಒಂದೇ, ಪ್ರಮಾಣ ಅಂದ್ರೆ ಒಂದೇ. ಯಾವುದನ್ನ ವೇದಗಳಲ್ಲಿ ಹೇಳಿದ್ದಾರೆಯೋ ಅದು ಮಾತ್ರ ಧರ್ಮವೇ ಹೊರತು ನಾವೇ ನಮ್ಮ ಬುದ್ಧಿಯಿಂದ ಕಲ್ಪಿಸಿಕೊಂಡು ಮಾಡಿಕೊಂಡದ್ದು ಧರ್ಮವಲ್ಲ ಅಂತ ಹೇಳಿಬಿಟ್ಟು ಧರ್ಮಾನುಷ್ಠಾನ ಮಾಡಬೇಕು ಅಂದ್ಬಿಟ್ರು. ಅವ್ರೇನ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಹೇಳ್ತಾರೆ. ಪೂರ್ವ ಮೀಮಾಂಸಕರು ಜೈಮಿನಿ ಆಚಾರ್ಯರು, ಶಬರ ಸ್ವಾಮಿಗಳು, ಕುಮಾರಿಲ ಭಟ್ಟರು, ಪ್ರಭಾಕರ ಮಿಶ್ರರು ಮತ್ತು ಇನ್ನೊಬ್ಬರು ಎಲ್ಲರೂ ಸೇರ್ಕೊಂಡು ಏನ್ ಹೇಳ್ತಾರೆ? ಧರ್ಮಾನುಷ್ಠಾನವನ್ನು ಮಾಡಬೇಕು. ಧರ್ಮವೇ ಪ್ರಧಾನ. ಧರ್ಮದಿಂದಲೇ ಮನುಷ್ಯನಿಗೆ ಇಷ್ಟ ಪ್ರಾಪ್ತಿ, ಅನಿಷ್ಟ ಪರಿಹಾರವಾಗುತ್ತೆ. ಎರಡೇ ಮನುಷ್ಯನಿಗೆ ಬೇಕಾದದ್ದು, ಇಷ್ಟ ಫಲ ಪ್ರಾಪ್ತಿ, ಅನಿಷ್ಟ ಫಲ ಪರಿಹಾರ. ನನ್ಗೆ ಆರೋಗ್ಯ ಬೇಕೋ, ಐಶ್ವರ್ಯ ಬೇಕೋ, ಆಯುಷ್ಯ ಬೇಕೋ, ಒಳ್ಳೆ ಹೆಂಡತಿ ಬೇಕೋ,
ಒಳ್ಳೆ ಮಕ್ಕಳು ಬೇಕು, ಕೈ ತುಂಬಾ ದುಡ್ಡು ಬೇಕು, ಕೀರ್ತಿ ಬೇಕು, ಬೇಗಗಳ ಪಟ್ಟಿ. ಇದಕ್ಕೆ ಹೆಸರು ಇಷ್ಟ ಪ್ರಾಪ್ತಿ. ಮತ್ತೊಂದು ಅನಿಷ್ಟ. ಅನಿಷ್ಟ ಯಾವುದು? ಅನಾರೋಗ್ಯ ಅಂದರೆ ರೋಗ, ಕೆಟ್ಟೆಸು ಬರುವಂತಹದ್ದು, ಅಪಮಾನ, ದುಃಖ ಇತ್ಯಾದಿಗಳು. ಅನಿಷ್ಟ ಪರಿಹಾರವಾಗಬೇಕಾದರೂ, ಇಷ್ಟ ಪ್ರಾಪ್ತಿಯಾಗಬೇಕಾದರೂ ಕೂಡ ಧರ್ಮವೇ ಪ್ರಮಾಣ. ವೇದಾಂತ ಏನ್ ಗೊತ್ತಾ? ಪ್ರತ್ಯಕ್ಷೇಣ ಅನುಮಾನೇನ ಯಾವ ವಿಷಯ ಅರ್ಥವಾಗುವುದಿಲ್ಲವೋ ಪ್ರತ್ಯಕ್ಷೇಣಾನು ಮಿಥ್ಯಾವ ಯಸ್ತೂಪಾಯೋ ನ ಬುಧ್ಯತೆ ಸಂವೇದಯತಿ ವೇದೇನ ತಸ್ಮಾತ್ ವೇದಸ್ಯ ವೇದತ. ವೇದಗಳು ಸ್ವತಃ ಪ್ರಮಾಣ, ವೇದಗಳು ಅನಾದಿ, ವೇದಗಳು ಅಪೌರುಷೇಯ, ವೇದಗಳು ಅನಂತವಾಗಿವೆ. ವೇದ ಪ್ರಾಮಾಣ್ಯದ ಬಗ್ಗೆ ಚಾಚೂ ಪ್ರಶ್ನೆ ಮಾಡಬಾರದು. ವೇದ ಹೇಳಿಬಿಡ್ತು ಅಂತ ಪ್ರಮಾಣ ಅಂತಾರೆ. ತುಂಬಾ ಸಂತೋಷ. ಇಂತಹ ವೇದಗಳಲ್ಲಿ ಪ್ರತಿಪಾದಿತವಾಗಿರುವಂತಹ ವಿಷಯ ಧರ್ಮ. ಧರ್ಮಾನುಷ್ಠಾನವನ್ನು ಮಾಡಬೇಕು, ಸಾಯಬೇಕು, ಸ್ವರ್ಗವನ್ನು ಹೊಂದಬೇಕು. ಇಷ್ಟೇ ಹೊರತುವೆ ಅವ್ರು ದೊಡ್ಡ ಮಿಸ್ಟೇಕ್ ಏನ್ ಮಾಡಿದ್ದಾರೆ ಮೀಮಾಂಸಕರು ಅಂದ್ರೆ, ದೇವರಿಲ್ಲ ಅನ್ಬಿಟ್ರು. ಮರ್ತಮದಲ್ಲಿ ಅಪರಾಧ. ದೇವರು, ಭಗವಂತ, ಪರಮಾತ್ಮ, ಈಶ್ವರ ಅನ್ನುವಂತ ಒಂದು ತತ್ವವಿಲ್ಲ ಅಂತ ಹೇಳ್ತಾರೆ. ಜೈಮಿನೀಯಾ ಪುನಃ ಪ್ರಾಹು ಸರ್ವಜ್ಞಾದಿ ವಿಶೇಷಣ ದೇವೋ ನ ವಿದ್ಯತೆ ಕೋಪಿ ಯಸ್ಯ ಮಾನಂ ವಚೋ ಭವೇತಿ. ಇದವರ ಮೊಟ್ಟಮೊದಲನೇ ವಾಕ್ಯ. ಜೈಮಿನೀಯಾ ವದಂತಿ. ಜೈಮಿನಿ ಆಚಾರ್ಯರು, ಅವರ ಅನುಯಾಯಿಗಳು, ಮೀಮಾಂಸಕರು ಹೇಳುತ್ತಾರೆ, ಸರ್ವಜ್ಞನು, ಸರ್ವಶಕ್ತನು, ಸರ್ವಾಂತರ್ಯಾಮಿಯೂ ಆಗಿರುವಂತ ಒಬ್ಬ ದೇವನಿದ್ದಾನೆ ಅಂತ ವೇದಾಂತಿ ಹೇಳುತ್ತಾರಲ್ಲ, ಅದು ಸುಳ್ಳು. ಅಂಥ ದೇವರೇ ಇಲ್ಲ. ದೇವೋನ ವಿದ್ಯತೆ ಕೋಪಿ ಕಹಾಪಿ. ಅಂತ ಯಾವನೊಬ್ಬ ದೇವರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಥ ದೇವರೇ ಇಲ್ಲ. ಯಸ್ಯಮಾನಂ ವಚೋ ಭವೇತೆ. ಅವನಿದ್ದಿದ್ದರೆ ಅವನ ಮಾತನ್ನ ಪ್ರಮಾಣ ಎಂದು ಒಪ್ಪಿಕೊಳ್ಳಬಹುದಾಗಿತ್ತು. ವೇದಾಂತ ಮುಂದೆ ಹೇಳ್ತೇನೆ. ವೇದಾಂತಗಳ ಪ್ರಕಾರ ಎಲ್ಲ ವೇದಗಳು ಕೂಡ ಭಗವಂತನ ವಾಣಿ, ಭಗವಂತನ ಉಸಿರು ಅಂತ ಹೇಳ್ತೇವೆ. ಇದನ್ನು ಒಪ್ಪುವುದಿಲ್ಲ ಅವರು. ದೇವರಿದ್ರು ತಾನೆ ಅವನ ಮಾತು ಪ್ರಮಾಣ ಅನ್ಬೇಕಾದ್ರಿಂದ ದೇವೋನ ವಿದ್ಯತೆ ಕೋಪಿ ಯಸ್ಯ ಮಾನಂ ವಚೋ ಭವೇತ್ ಅಂತ ಹೇಳ್ತಾರೆ. ಈ ಶುರು ಮಾಡಿಕೊಂಡವರು ಇಡೀ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಸೂತ್ರಕಾರರು, ಭಾಷ್ಯಕಾರರು, ವಾರ್ತಿಕಕಾರರು ಮಾಡಿದ್ದೇನು? ಧರ್ಮ ಧರ್ಮ ಧರ್ಮ. ಧರ್ಮವನ್ನ ಮಾಡು, ಅಧರ್ಮ ಮಾಡಬೇಡ ಅಂದ್ಬಿಟ್ಟು ವೇದಾಂತಗಳಿಲ್ಲ. ವೇದಾಂತಗಳೆಲ್ಲವೂ ಕೂಡ ಅರ್ಥವಾದ ಮಾತ್ರ. ಅರ್ಥವಾದ ಅಂದ್ರೇನು? ತೂಕಡಿಕೆ ಬರ್ತಾ ಇದ್ದಾಗ, ನಿದ್ರೆ ಮಾಡ್ತಾ ಇದ್ದಾಗ ಕಥೆಗಳು. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಇದೆಲ್ಲವೂ ಕಟ್ಟು ಕಥೆಗಳು. ಆದ್ದರಿಂದ ವೇದಾಂತಗಳಿಗೆ ಸ್ಥಾನಮಾನವಿಲ್ಲ ಅಂತ ವಿಸ್ತಾರ ಬರೆದಿದ್ದು. ಇದನ್ನೆಲ್ಲ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕರಸ್ಪರ್ಶಿಯಾಗಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರು. ಅರ್ಥ ಆಯ್ತು ಎಂಥ ಮಹಾದ್ರೋಹವಿದು ನೋಡಿ. ಯಾವುದನ್ನ ನಾವು ಅತ್ಯಂತ ಶ್ರೇಷ್ಠ ಅಂದ್ಕೊಂಡಿದ್ದೇವೋ, ಶಂಕರಾಚಾರ್ಯರು ಹೇಳ್ತಾರೆ, ಮೀಮಾಂಸಕರಿಗೆ ವೇದಾಂತಗಳ ಸಂದೇಶವಾಗಲಿ, ವೇದಾಂತ ಉದಿತವಾಗಿರುವಂತಹ ಪರಬ್ರಹ್ಮನ ಸ್ವರೂಪವಾಗಲಿ, ವೇದಾಂತದಲ್ಲಿ ತಿಳಿಸಿರುವಂತ ಆತ್ಮಜ್ಞಾನದ ಮಹತ್ವವಾಗಲಿ, ಆತ್ಮಜ್ಞಾನದಿಂದ ದೊರಕುವಂತ ಅಸಂಸಾರಿತ್ವ ರೂಪವಾಗಿರುವ ಮೋಕ್ಷದ ಸ್ವರೂಪವಾಗಲಿ ಅರ್ಥವಾಗಿಲ್ಲ. ಎಂಥ ಅನ್ಯಾಯವಾಗಿದೆ ಅಂತ ತಿಳ್ಕೊಂಡು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವರ ಗುರುಗಳಾಗಿರುವಂತ ಭಗವಾನ್ ವೇದವ್ಯಾಸರಿಬ್ಬರು ಸೇರಿಕೊಂಡು ಪೂರ್ವ ಮೀಮಾಂಸಾ ದರ್ಶನದಲ್ಲಿರುವ ತುಳುಕನ್ನ, ದೋಷಗಳನ್ನ, ಅದರಲ್ಲಿರುವಂತ ಅಸಾರತೆಯನ್ನ ಎತ್ತು ಹಿಡಿದು ವೇದಾಂತ ದರ್ಶನ ಶ್ರೇಷ್ಠವಾದ ದರ್ಶನ, ಪೂರ್ವ ಮೀಮಾಂಸಾ ದರ್ಶನಕ್ಕಿಂತಲೂ ಕೂಡ ಉತ್ತರ ಮೀಮಾಂಸಾ ದರ್ಶನ ಪರಿಪೂರ್ಣ ದರ್ಶನ ಎನ್ನುವುದನ್ನ ವಿಸ್ತಾರವಾಗಿ ತೋರಿಸ್ಕೊಟ್ಟಿದ್ದಾರೆ. ಕೆಲವಂಶವನ್ನು ಹೇಳ್ತೇನೆ, ಇದನ್ನೆಲ್ಲ ತಿಂಗಳಿಗಟ್ಟಲೆ ಕೇಳಬೇಕು, ಬಹಳ ಚೆನ್ನಾಗಿದೆ. ಪೂರ್ವ ಮೀಮಾಂಸಾ ದರ್ಶನವು, ವೇದಾಂತ ಮೀಮಾಂಸಾ ದರ್ಶನವು, ಧರ್ಮ ವಿಚಾರವು,
ಬ್ರಹ್ಮ ವಿಚಾರವು ಅಂತ ವಿಚಾರ ಮಾಡ್ತಾ ಇದ್ರೆ ಬಹಳ ಆನಂದವಾಗುತ್ತೆ ಮನಸ್ಸಿಗೆ. ಇವರು ವೇದಾಂತದಲ್ಲಿ ವೇದಾಂತ ಸೂತ್ರಕಾರರು ಭಗವಾನ್ ಬಾದರಾಯಣಾಚಾರ್ಯರು, ವೇದಾಂತ ಭಾಷ್ಯಕಾರರು ಭಗವಾನ್ ಶಂಕರಾಚಾರ್ಯರು, ವೇದಾಂತ ಸೂತ್ರಕಾರರು ಸುರೇಶ್ವರಾಚಾರ್ಯ. ಆಚಾರ್ಯತ್ವಯ ಅದ್ಭುತ, ಪರಮಾದ್ಭುತ. ಶಂಕರಾಚಾರ್ಯರು ನೈಷ್ಠಿಕ ಬ್ರಹ್ಮಚಾರಿಗಳು, ಸುರೇಶ್ವರಾಚಾರ್ಯರು ಪೂರ್ವಾಶ್ರಮದಲ್ಲಿ ಖಂಡನ ಮಿಶ್ರರಾಗಿದ್ದು ಶಂಕರಾಚಾರ್ಯರ ಜೊತೆಯಲ್ಲಿ ವಾದ ವಿವಾದಗಳನ್ನ ಮಾಡಿ ಷರತ್ತಿನಂತೆ ಸೋತ ಮೇಲೆ ಶಂಕರಾಚಾರ್ಯರಿಂದ ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿ ಶಂಕರಾಚಾರ್ಯರ ಶಿಷ್ಯರಾಗಿ ಇದ್ದಂಥ ಮಹಾತ್ಮ. ಅದ್ಭುತವಾಗಿದೆ. ಕೆಲ ವಾಕ್ಯವನ್ನು ಹೇಳ್ತೇನೆ. ಸೂತ್ರ ಬ್ರಹ್ಮ ಸೂತ್ರಗಳು ಜ್ಞಾಪಕ ಇಟ್ಕೊಳ್ಳಿ. ವೇದಾಂತ ಮೀಮಾಂಸಾ ಸೂತ್ರಗಳು ಅಂತ ಹೇಳಿದ್ರು. ಅದು ಪೂರ್ವ ಮೀಮಾಂಸಾ ಸೂತ್ರ, ಉತ್ತರ ಮೀಮಾಂಸಾ ಸೂತ್ರ. ಉತ್ತರ ಮೀಮಾಂಸಾ ಸೂತ್ರಕ್ಕೆ ಮೊಟ್ಟ ಮೊದಲನೆಯ ಸೂತ್ರ ಯಾವುದು? ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾಕೆ ಹಾಗೆ ಬರೆದಿದ್ದಾರೆ ಅಂದ್ರೆ, ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಸಾಕ್ಷಾತ್ ಸರಸ್ವತಿಯ ಸ್ವರೂಪರು. ಮೀಮಾಂಸಾ ದರ್ಶನ, ಸಾಂಖ್ಯ ದರ್ಶನ ಎಲ್ಲವನ್ನು ಜೀರ್ಣಿಸಿಕೊಂಡು ಪಾಠ ಮಾಡುವಾಗ ಎಲ್ಲ ಹೇಳ್ತಾ ಇದ್ರು. ಇವತ್ತು ಪಕ್ಕವ ಹಣ್ಣು ಕೊಡ್ತಾ ಇದೆ. ಸಚ್ಚಿದಾನಂದೇಂದ್ರ ಸರಸ್ವತಿಯ ಸದ್ಗುರ ಪಾದ ಪದ್ಮಗಳಿಗೆ ಶಿರಸ ನಮಸ್ಕಾರವನ್ನು ಮಾಡಿ ಮುಂದುವರಿಸ್ತಾ ಇದ್ದೇನೆ. ಒಂದು ಮಾತು ಹೇಳ್ತಾ ಇದ್ರು, ನೋಡಪ್ಪ ಮಗು, ಪೂರ್ವ ಮೀಮಾಂಸಕರಾಗಿರುವ ಜೈಮಿನಿ ಆಚಾರ್ಯರು ಅಥಾತೋ ಧರ್ಮ ಜಿಜ್ಞಾಸ ಅಂತ ಶುರು ಮಾಡಿದ್ದಾರೆ. ಅದಕ್ಕೆ ಪ್ಯಾರಲಲ್ ಆಗಿ ಭಗವಾನ್ ಸೂತ್ರಕಾರರಾಗಿರುವಂತಹ ಬಾದರಾಯಣಾಚಾರ್ಯರು ಅಥಾತೋ ಬ್ರಹ್ಮ ಜಿಜ್ಞಾಸ ಶುರು ಮಾಡಿದ್ದಾರೆ. ಅವ್ರ ಕೋಪ ಬಂದ್ಬಿಡ್ತು ಮೀಮಾಂಸಕರಿಗೆ. ನೀವು ನಮ್ಮಂತೆ ಸೂತ್ರ ಮಾಡ್ತಾ ಇದ್ದಾರಲ್ಲ, ಹೌದು, ನಾವು ನಿಮ್ಮನ್ನು ಸೋಲಿಸ್ತೇವೆ. ಈಗ ನಿಮ್ಮಲ್ಲಿರುವಂತಹ ಜೊಳ್ಳನ್ನ ಮುಮ್ಮುಚ್ಚು ಪ್ರಪಂಚಕ್ಕೆ. ಪೂರ್ವ ಮೀಮಾಂಸಾ ದರ್ಶನಕಾರರು ಮೊಟ್ಟ ಮೊದಲನೆಯ ಸೂತ್ರದಲ್ಲಿ ಓಂ ಅಥಾತೋ ಧರ್ಮ ಜಿಜ್ಞಾಸ ಶುರು ಮಾಡಿ ಕಟ್ಟ ಕಡೆಯ ಸೂತ್ರದಲ್ಲಿ ಓಂ ಅನ್ವಾಹಾರ್ಯೇ ಚ ದರ್ಶನಾತ್ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಉತ್ತರ ಮೀಮಾಂಸಾ ದರ್ಶನದಲ್ಲಿಯೂ ಕೂಡ ಭಗವಾನ್ ಬಾದರಾಯಣಾಚಾರ್ಯರವರು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಶುರು ಮಾಡಿಕೊಂಡು ಕಟ್ಟ ಕಡೆಯ ಸೂತ್ರ ಓಂ ಅನಾವೃತ್ತಿ ಶಬ್ದಾದ್ ಅನಾವೃತ್ತಿ ಶಬ್ದಾತ್ ಅನ್ನುವಂತಹ ಸೂತ್ರದಿಂದ ಮುಕ್ತಾಯ ಮಾಡಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಈ ಸೂತ್ರಕ್ಕೆ ಭಗವಾನ್ ಶಂಕರಾಚಾರ್ಯರವರು ಅದ್ಭುತವಾದ ಭಾಷ್ಯವನ್ನು ಬರೆದಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರದಿಂದ ಪ್ರಾರಂಭ ಮಾಡಿಕೊಂಡು ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾದೆನ್ನುವಂತ 555 ಸೂತ್ರದವರೆಗೂ ಕೂಡ ಸೂತ್ರ ರಚನೆ ಮಾಡಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಈ ಸೂತ್ರಕ್ಕೆ ಭಾಷ್ಯವನ್ನು ಬರೀಬೇಕಾದ್ರೆ ಅವರ ಅಥ ಅನ್ನುವ ಮಾತಿಗೆ ವೇದಾಧ್ಯಯನ ಅನಂತರಂ ಅಂತ ಹೇಳಿದರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅಥ ಎನ್ನುವ ಮಾತಿಗೆ ಸಾಧನ ಚತುಷ್ಟಯ ಸಂಪತ್ತ್ಯನಂತರಂ ಅಂತ ಬರಲು. ಅತಃ ಎನ್ನುವ ಮಾತಿಗೆ ಆ ಶಬರ ಸ್ವಾಮಿಗಳವರು ವೇದ ಮಂತ್ರಗಳಿಗೆ ಅರ್ಥವನ್ನ ಮಾಡಿಕೊಳ್ಳದೆ ಹೋದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೇವಲ ಕರ್ಮಾನುಷ್ಠಾನವನ್ನು ಮಾಡ್ತಾ ಇದ್ದರೆ ಅಷ್ಟರಿಂದ ಮೋಕ್ಷವಾಗದಿರುವುದರಿಂದ ಮೋಕ್ಷ ಪ್ರಾಪ್ತಿಗೆ ಬ್ರಹ್ಮಜ್ಞಾನವೇ ಸಾಧನವಾದ್ದರಿಂದ ಅಂತ ಅರ್ಥ ಮಾಡಿದರು. ಮತ್ತು ವೇದಗಳೇ ಸುಸ್ಪಷ್ಟವಾಗಿ ಕರ್ಮಗಳಿಂದ ದೊರಕುವಂತಹ ಫಲಗಳೆಲ್ಲವೂ ಕೂಡ ಅನಿತ್ಯವಾಗಿವೆ ಎಂದು ಹೇಳುತ್ತಿರುವುದರಿಂದ ಯಸ್ಮಾತ್ ವೇದ ಏವ ಕರ್ಮಾಣಿ ಅಗ್ನಿಹೋತ್ರಾದೀನಿ ಅನಿತ್ಯ ಫಲಕಾನೀತಿ ಬ್ರವೀತಿ ಎನ್ಬಿಟ್ಟು ಅಗ್ನಿಹೋತ್ರ ಮುಂತಾದ ಕರ್ಮಾನುಷ್ಠಾನ ಮಾಡುವುದರಿಂದ ಉಂಟಾಗುವಂತಹ ಫಲಗಳೆಲ್ಲವೂ ಕೂಡ ಅನಿತ್ಯವಾದವುಗಳು ಎಂದು ಬ್ರಹ್ಮಜ್ಞಾನವನ್ನ ಮಾಡಿಕೊಂಡರೆ ಬ್ರಹ್ಮಜ್ಞಾನದಿಂದ ದೊರಕುವಂತಹ ಫಲ ಮೋಕ್ಷ ನಿತ್ಯವಾದದ್ದು ಎಂದು ವೇದಗಳೇ ಹೇಳುತ್ತಿರುವುದರಿಂದ ಅಂತ ಅರ್ಥ ಮಾಡಿದ್ರು. ಅವರು ಧರ್ಮ ಜಿಜ್ಞಾಸ ಅಂತ ಹೇಳಿದರೆ ಇವರು ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ಕೊಂಡು, ಆದ್ದರಿಂದ ಮಾನವರು ಜಾತಿ ವರ್ಣ ಆಶ್ರಮ ಭೇದವಿಲ್ಲದೆ ಯಾರು ಬೇಕಾದರೂ ಕೂಡ
ಸತ್ವಶುದ್ಧಿ ಸಂಪನ್ನರಾಗಿರುವ ಸಾಧಕರು ಬ್ರಹ್ಮ ಜ್ಞಾನವನ್ನ ಮಾಡಿಕೊಳ್ಳಬೇಕಾದರೆ ಬ್ರಹ್ಮ ವಿಚಾರವನ್ನು ಮಾಡಬೇಕು ಅಂತಂದು ಈ ಶುರು ಮಾಡಿಕೊಂಡು ಇಬ್ಬರೂ ಮುಂದುವರಿತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಾತಾಡ್ತಾರೆ, ಪರಮೇಶ್ವರ ಅಂತೊಬ್ಬ ಇದ್ದಾನೆ. ಬಹಳ ಮುಖ್ಯವಾದ ವಿಷಯ ಇದು. ಪೂರ್ವ ಮೀಮಾಂಸಕರು ದೇವರಿಲ್ಲ ಅಂದ್ಬಿಟ್ರು, ಅದು ತಪ್ಪು. ದೇವರಿದ್ದಾನೆ ಎನ್ನುವುದನ್ನು ಶಂಕರಾಚಾರ್ಯರು ಪ್ರೂವ್ ಮಾಡಿದ್ದಾರೆ. ಹೇಗೆ ಪ್ರೂವ್ ಮಾಡಿದ್ದಾರೆ? ಫಲಮತಃ ಉಪಪತ್ತೇ ಎಂದು ಸೂತ್ರ. ಫಲಂ ಅತಃ ಉಪಪತ್ತೇ, ಇದು ಬ್ರಹ್ಮಸೂತ್ರ ದರ್ಶನದ ಒಂದು ಸೂತ್ರ. ಫಲಂ ಮಾಡುವಂತಹ ಕರ್ಮಗಳಿಗೆ, ಅದು ಧರ್ಮವಾಗಿರ್ಬೋದು ಅಧರ್ಮವಾಗಿರ್ಬೋದು, ಈ ಧರ್ಮಗಳಿಗೆ ಫಲ ಬರುತ್ತೆ ಅಂತ ಒಪ್ಕೋತೇನೆ. ಹ್ಯಾಕ್ ಫಲ ಬರುತ್ತೆ? ಫಲವನ್ನು ಕೊಡೋರು ಯಾರು ಅಂತ ಕೇಳಿದ್ರೆ ಮೀಮಾಂಸಕರು ಹೇಳ್ತಾರೆ, ಕರ್ಮಗಳೇ ಫಲ ಕೊಟ್ಬಿಡುತ್ತೆ. ಭೂಮಿಯಲ್ಲಿ ಬೀಜವನ್ನ ಬಿತ್ತನೆ ಮಾಡಿದರೆ ತಾನೇ ಮೊಳಕೆ ಆಗುತ್ತೆ, ತಾನೇ ಗಿಡವಾಗುತ್ತೆ, ತಾನೇ ದೊಡ್ಡ ಮರವಾಗುತ್ತೆ, ಮರವ ಹಣ್ಣು ಕೊಡುತ್ತೆ, ಕಾಯಿ ಕೊಡುತ್ತೆ. ದೇವರಿಗೆ ಬೇಕು ಅಂತಾರೆ. ದೇವರನ್ನ ತರುವುದೇ ಬೇಡ, ದೇವರ ಕಲ್ಪನೆ ಬೇಡ ಅನ್ಬಿಟ್ರು. ಆದರೆ ಪರಮ ಆಸ್ತಿಕರು ಮೀಮಾಂಸಕರು ದೇವರನ್ನ ಒಪ್ಪದೆ ಹೋದರೂ ಸಹಿತ ವೇದ ಪ್ರಾಮಾಣ್ಯ ಒಪ್ಕೊಂಡಿದ್ದಾರಾದ್ರಿಂದ ಪರಮ ಆಸ್ತಿಕರಾಗಿದ್ದಾರೆ. ವೇದಾಂತಿಗಳು ಅಥವಾ ಉತ್ತರ ಮೀಮಾಂಸಾ ದಾರ್ಶನಿಕರು ವೇದಗಳನ್ನು ಒಪ್ಪಿಕೊಂಡು ವೇದಗಳ ಪ್ರಾಮಾಣ್ಯದಿಂದ ಈಶ್ವರ ಅಸ್ತಿತ್ವ ಪ್ರೂವ್ ಮಾಡ್ತಾರೆ. ಕೇಳ್ತಾರೆ ಮೀಮಾಂಸಕರು, ನಮಗೆ ನಿಮ್ಮ ತರ್ಕ ಬೇಡ, ನಮಗೆ ನಿಮ್ಮ ಅನುಭವ ಬೇಡ, ನಮಗೆ ವೇದಗಳೇ ಪ್ರಮಾಣ. ವೇದ ಪ್ರಮಾಣಂ, ವೇದ ಏವ ಪ್ರಮಾಣಂ. ವೇದ ಪ್ರಾಮಾಣ್ಯದ ಬಲದಿಂದ ಈಶ್ವರನನ್ನ ಸಿದ್ಧ ಮಾಡಿ ಕೇಳ್ತಾರೆ. ಶಂಕರಾಚಾರ್ಯ ಹೇಳ್ತಾರೆ, ಎಷ್ಟು ವಾಕ್ಯ ಬೇಕು ನಿಮಗೆ? ವೇದಾಂತಗಳು ವೇದದ ಭಾಗ, ಜ್ಞಾಪಕ ಇಟ್ಕೊಳ್ಳಿ. ವೇದಾಂತಗಳು ಯಾವುದೋ ಪುರಾಣದ ಭಾಗವಲ್ಲ. ವೇದಾಂತಗಳನ್ನ ಕಾಳಿದಾಸ ಬರೆದಿಲ್ಲ, ವೇದಾಂತಗಳನ್ನ ಋಷಿ ಬರೆಯಲಿಲ್ಲ. ಹೇಗೆ ವೇದಗಳು ಅಪೌರುಷೇಯವೋ, ವೇದಾಂತಗಳು ಕೂಡ ಅಪೌರುಷೇಯವಾಗಿವೆ ಎನ್ನುವುದನ್ನು ಪ್ರೂವ್ ಮಾಡಿದ್ದಾರೆ. ಸರಿ, ವೇದಾಂತಗಳಲ್ಲಿ ಈಶ್ವರ ಅಸ್ತಿತ್ವ ಹೇಳಿದ್ದಾರೆ ಸಾವಿರಾರು ಕಡೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎನ್ನುವಂತಹ ಮಂತ್ರದಲ್ಲಿ ಏಕೋ ದೇವ, ದೇವನು ಒಬ್ಬನೇ, ಪರಮಾತ್ಮ ಒಬ್ಬನೇ, ಈಶ್ವರ ಒಬ್ಬನೇ. ಆ ಈಶ್ವರನ ಅನುಗ್ರಹದಿಂದಲೇ ಕರ್ಮಗಳಿಗೆ ಫಲವಾಗಬೇಕು ಎನ್ನುವುದನ್ನ ಮೊಟ್ಟಮೊದಲೇ ನಿರ್ಣಯ ಮಾಡಿದ್ದಾರೆ. ಒಬ್ಬ ಚೇತನನಾಗಿರುವ ಸರ್ವಜ್ಞನಾದ ಈಶ್ವರನು ಇಲ್ಲವಾಗಿ ಬಿಟ್ಟರೆ ಕರ್ಮ ಕಾಂಡಕ್ಕೆ ಅರ್ಥವೇ ಇಲ್ಲ. ಧರ್ಮಗಳು ಅಚೇತನವಾದ್ದರಿಂದ ತಮ್ಮ ಫಲ ಕೊಡಲಾರವು ಅನ್ನುವುದು ಪ್ರೂವ್ ಮಾಡಿದ್ದಾರೆ. ಅವ್ ಹೇಳ್ತಾರೆ ಮೀಮಾಂಸಕರು, ಕರ್ಮಗಳಿಗೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ. ಅದಕ್ಕೆ ಹೆಸರು ಅಪೂರ್ವ. ಅಪೂರ್ವ ಅಂದ್ರೇನು? ಒಂದು ಯಜ್ಞವನ್ನ ಮಾಡ್ತೇವೆ, ಒಂದ್ 6 ಗಂಟೆ ಯಜ್ಞವನ್ನು ಮಾಡಿಬಿಟ್ವಿ. ಯಜ್ಞದಲ್ಲಿ ಎಲ್ಲಾ ಕರ್ಮಗಳು ಮುಗಿದೋಯ್ತು, ಹೋಮ ಮಾಡಿದ್ವಿ, ಎಲ್ಲ ಭಸ್ಮವಾಗೋಯ್ತು. ಮಾರನೇ ದಿವಸ ಕರ್ಮ ಸತ್ತೋಯ್ತು. ಸತ್ತೋದಂತಹ ಕರ್ಮ ಹೇಗೆ ಫಲವನ್ನು ಕೊಡುತ್ತೆ ಇವನಿಗೆ? ಅಭ್ಯುದಯವನ್ನಾಗಲಿ ಅವರ ಪ್ರಕಾರ ನಿಶ್ಚೇಷವನ್ನಾಗಲಿ ಹೇಗೆ ಕೊಡುತ್ತೆ ಅಂತ ಕೇಳಿದರೆ ಒಂದು ಉಪಾಯ ಮಾಡ್ಬಿಟ್ರು. ನೋಡಿ, ಆ ಕರ್ಮ ತಾನು ಸಾಯುವುದಕ್ಕಿಂತ ಮುಂಚೆ, ನಾಶವಾಗುವುದಕ್ಕಿಂತ ಮುಂಚೆ ಒಂದು ಶಕ್ತಿಯನ್ನ ಉಂಟು ಮಾಡಿ ನಾಶವಾಗತ್ತೆ ಎಂದ್ರು. ಅದಕ್ಕೇನ್ ಹೆಸರು? ಅಪೂರ್ವ. ನಾನು ಜಪವನ್ನ ಮಾಡಿದೆ, ಗಾಯತ್ರಿ ಜಪ ಮಾಡಿದೆ, 108 ಮಾಡಿದೆ, ಮುಗಿದೋಯ್ತು. 8 ಗಂಟೆಯಿಂದ 9 ಗಂಟೆವರೆಗೆ 1 ಗಂಟೆ ಜಪವನ್ನು ಮಾಡಿದೆ. 10 ಗಂಟೆ ಮೇಲೆ ಜಪ ಎಲ್ಲಿದೆ? ತೋರಿಸಿ, ಅದನ್ನ ನಿಲ್ವಲ್ಲ. ಹೇಗೆ ಫಲವಾಗುತ್ತೆ ಅಂದ್ರೆ ಆ ಜಪ ಒಂದು ಶಕ್ತಿ ಇದೆ, ಅಪೂರ್ವ ಅಂತ ಹೆಸರು. ಅಪೂರ್ವದಿಂದ ಫಲವನ್ನು ಕೊಡುತ್ತೆ ಎಂದ್ರು. ಶಂಕರಾಚಾರ್ಯ ಹೇಳ್ತಾರೆ, ಇದು ಯಾವ ಪ್ರಮಾಣವೂ ಇಲ್ಲ. ಎಲ್ಲಾದ್ರೂ ವೇದದಲ್ಲಿ ಅಪೂರ್ವ ಎನ್ನುವ ಶಬ್ದವಿದೆಯಾ? ತೋರಿಸಿ, ನಾವು ಹೇಳ್ತೀವಿ ಎಂದು. ನೀವು ಹೇಳಿ ಬೇಡ. ನೀವೇ ಏನ್ ಹೇಳ್ತೀರಾ?
ಪ್ರತಿಯೊಂದಕ್ಕೂ ವೇದ ಪ್ರಾಮಾಣ್ಯ ಬೇಕು ಅಂತ ಹೇಳ್ತಾ ಇದ್ದೀರಾ. ನಾವೇನಾದ್ರೂ ವೇದಾಂತಿಗಳು ಜ್ಞಾನದಿಂದ ಮೋಕ್ಷ, ಅವಿದ್ಯಾ ನಾಶವಾಗತ್ತೆ ಅಂತೆಲ್ಲ ಹೇಳಿದ್ರೆ ವೇದ ಪ್ರಾಮಾಣ್ಯ ತೋರಿಸಿ ಅಂತೀರ. ವೇದ ಪ್ರಾಮಾಣ್ಯ ತೋರಿಸದೆ ಹೋದರೆ ನೀವು ಒಪ್ಪುದಿಲ್ಲ ತಾನೆ. ನಾವು ಹೇಳ್ತಾ ಇದ್ದೀವಿ ಅಪೂರ್ವ ಅಂತ ಹೇಳ್ತಾ ಇದ್ದೀರಲ್ಲಪ್ಪ. ಅಪೂರ್ವ ಎನ್ನುವ ಶಬ್ದ, ಅಪೂರ್ವ ವಿಷಯ ಎಲ್ಲಾದ್ರೂ ವೇದ ಮಂತ್ರಗಳಲ್ಲಿ ಬಂದಿವಿಯಾ ಅಂದ್ರೆ ಬಂದಿಲ್ಲ. ನಾವು ಕಲ್ಪನೆ ಮಾಡ್ತಾ ಇದ್ದೀವಿ ಎಂದು. ನಿಮ್ಮ ಕಲ್ಪನೆ ತಪ್ಪು. ಅಚೇತನವಾಗಿರುವ ಜಡವಾಗಿರುವಂತಹ ಕರ್ಮಗಳಿಗೆ ಖಂಡಿತ ಫಲ ಬರಲು ಸಾಧ್ಯವಿಲ್ಲ. ಇದನ್ನೇ ರಮಣ ಮಹರ್ಷಿಗಳು ಹೇಳ್ಬಿಟ್ರು. ಏನಂತ? ಕರ್ಮ ತಜ್ಜಡಂ. ಜಡವಾಗಿರುವಂತಹ ಕರ್ಮ ಹೇಗೆ ಫಲ ಕೊಡುತ್ತೆ? ಕರ್ಮಗಳಿಗೆ ಫಲವನ್ನು ಕೊಡಬೇಕಾದ್ರೆ ಒಬ್ಬ ಅಧ್ಯಕ್ಷ ಅಂತ ಬೇಕು. ಅವನೇ ಕರ್ಮಾಧ್ಯಕ್ಷ. ಅವನು ಈಶ್ವರ, ಅವನು ಸರ್ವಜ್ಞನಾಗಿದ್ದಾನೆ ಅಂತ ಒಪ್ಕೊಳ್ಬೇಕು ಅಂದ್ರು. ಪೂರ್ವ ಮೀಮಾಂಸಕರು ಹೇಳ್ತಾರೆ ಈ ವೇದಾಂತಗಳೆಲ್ಲವೂ ಕೂಡ ಅರ್ಥವಾದ. ಎಂಥ ದ್ರೋಹ ನೋಡಿ. ಪೂರ್ವ ಮೀಮಾಂಸಕರು ಬುದ್ಧಿವಂತರು, ಪೂರ್ವ ಮೀಮಾಂಸಕರು ವಿವೇಕಿಗಳು, ಧರ್ಮ ವಿಷಯವನ್ನು ಹೇಳ್ತಾ ಬಂದ್ರು. ವೇದಾಂತ ಅಂದ್ರೆ ಅಲರ್ಜಿ ಅವರಿಗೆ. ಎಲ್ಲ ವೇದಾಂತಗಳು ಕೂಡ ಕೇವಲ ಅರ್ಥವಾದವಾಗಿವೆ. ನನಗೆ ಮಾತು ಹೇಳ್ತಾರೆ ಅವರು. ಇದೆಲ್ಲವೂ ಕೂಡ ಊಷರ ಭೂಮಿ, ಫಲವತ್ತಾದ ಭೂಮಿ ಇದೆ. 50 ಎಕರೆ ಫಲವತ್ತಾದ ಭೂಮಿ. ಅದರಲ್ಲಿ 1/2 ಎಕರೆ ಜಮೀನಿದೆ. ಬರೀ ಮಣ್ಣು, ಕಲ್ಲು ಬಂಡೆ, ಅಲ್ಲಿ ಮಳೆ ಬೆಳೆ ಆದ್ರೂ ಸಹಿತ ಭೂಮಿ ಹದವಾಗಿಲ್ಲ. ಭೂಮಿ ಹದವಾಗಿಲ್ಲವಾದ್ರಿಂದ ಬೀಜ ಬಿತ್ತಿದ್ರು ಫಲವಾಗಿಲ್ಲ. ಅದೇ ರೀತಿಯಲ್ಲಿ ಇಡೀ ಕರ್ಮಕಾಂಡವೆಲ್ಲವೂ ಕೂಡ ವೇದಗಳಿಗೆ ಹದವಾಗಿರುವ ಭೂಮಿ, ಫರ್ಟೈಲ್ ಲ್ಯಾಂಡ್. ಯಾವುದು? ಸಂಹಿತ, ಬ್ರಾಹ್ಮಣ, ಆರಣ್ಯಕಗಳಲ್ಲಿ ಏನೇನು ಹೇಳಿದ್ದಾರೋ ಇದು ವೇದಗಳಿಗೆ ಪರಮ ತಾತ್ಪರ್ಯ. ಇದು ಉಪನಿಷತ್ತು ವೇದಾಂತ ಅಂತ ಇದೆಯಲ್ಲ, ಕೊನೆಯ ಭಾಗ ಅದರಲ್ಲಿ ಯಾರಿಗೆ ಅಂದ್ರೆ ಹೇಳ್ತಾರೋ, ಯಾರು ಕುರುಡರೋ, ಯಾರು ಕುಂಟರೋ, ಯಾರು ಷಂಢರೋ, ಯಾರು ವೃದ್ಧರೋ, ಯಾರು ವ್ಯವಹಾರಕ್ಕೆ ನಾಲಾಯಕ್ಕೋ, ಯಾರು ಮದುವೆ ಮಾಡ್ಕೊಳಕ್ ಆಗ್ತಾ ಇಲ್ವೋ, ಹೆಂಡತಿ ಮಕ್ಕಳು ಸಾಕಕ್ ಆಗ್ತಾ ಇಲ್ವೋ, ಯೋಗ್ಯತೆ ಇಲ್ವೋ ಅಂಥವ್ರು ವೇದಾಂತ ಅಂದ್ಬಿಟ್ಟು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಕೋಪ ಬಂತು. ಎಲೆ ಮೀಮಾಂಸಕರೇ, ನೀವು ಮೂರ್ಖ ಶಿಖಾಮಣಿಗಳು, ವೇದಾಂತವನ್ನ ಅಟ ಲಘುವಾಗಿ ಹೇಳ್ಬೇಡಿ. ವೇದಾಂತಗಳು ವೇದಗಳ ಭಾಗ ಹೌದೋ ಅಲ್ವಾ? ಹೌದು. ಹೆಸರು ವೇದಾಂತ. ವೇದಾಂತ ಎನ್ನುವ ಮಾತಿಗೆ ಮೀಮಾಂಸಕರ ಅರ್ಥವೇ ಬೇರೆ, ಶಂಕರಾಚಾರ್ಯರ ಅರ್ಥವೇ ಬೇರೆ. ವೇದಾಂತ ಅಂದ್ರೆ ಮೀಮಾಂಸಕರ ಅರ್ಥವೇನು? ಎಂಡ್ ಪೋರ್ಷನ್ ಆಫ್ ದ ವೇದ. ವೇದಗಳ ಕೊನೆ ಭಾಗ. ವೇದಾಧ್ಯಯನ ಮಾಡ್ದ, ಗೃಹಸ್ಥನಾದ, ಮದುವೆ ಮಾಡ್ಕೊಂಡ, 2ನೇ ಹೆಂಡತಿ 3ನೇ ಹೆಂಡತಿ ಮದುವೆ ಮಾಡ್ಕೊಂಡ, ಮಕ್ಕಳು ಮರಿ ಎಲ್ಲ ಆಯ್ತು, ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ದ. ಕೊನೆಗೆ ವಯಸ್ಸಾದ್ಮೇಲೆ ಕಣ್ ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಆಗ ಓದಪ್ಪ ಏನ್ ಹೇಳ್ತಾ ಇದ್ಯೋ ಅಂತ ಹೇಳ್ತಾರಲ್ಲ, ಅಂತ ಭಾಗ ವೇದದ ಕೊನೆಯ ಭಾಗ ಅಂತ ಅರ್ಥ ಮಾಡ್ಬಿಟ್ರು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ವ್ಯಾಖ್ಯಾನವೇ ಬೇರೆ. ವೇದಾಂತ ಅಂದ್ರೆ ವೇದದ ತಿರುಳು, ವೇದದಂತ ಒಳಗಿನ ಭಾಗ, ವೇದಗಳ ಸಾರ, ವೇದಗಳ ತಾತ್ಪರ್ಯಗಳೇ ವೇದಾಂತ. ವೇದಾಂತಗಳಿಂದಲೇ ವೇದಗಳಿಗೆ ತಾತ್ಪರ್ಯ ಬಂದಿದೆ ಅಂತ ಅರ್ಥ. ವೇದಾಂತಗಳನ್ನ ಕೈ ಬಿಟ್ಟುಬಿಟ್ರೆ ಎಲ್ಲಾ ವೇದಗಳು ಶೂನ್ಯವಾಗುತ್ತೆ. ಬರೀ ಕರ್ಮವನ್ನು ಮಾಡು, ಹೆಂಡತಿ ಮಕ್ಕಳು, ಮನೆ ಮಠ, ಹೊಲ ಗದ್ದೆ, ಚಿನ್ನ ಬೆಳ್ಳಿ ಕೀರ್ತಿ ಮಂತ್ರಪದವಿ ಸ್ವರ್ಗ, ಇಷ್ಟರಲ್ಲಿ ಕೂತ್ ಬಿಟ್ರೆ ಹಾಳಾಗಿ ಹೋಗ್ಬಿಡ್ತಾನೆ. ಇದು ಮುಖ್ಯವಲ್ಲ. ಮಾನವ ಜನ್ಮದ ಗುರಿ ಮೋಕ್ಷ ಪ್ರಾಪ್ತಿಯೇ ಹೊರತು ಸ್ವರ್ಗವಲ್ಲ ಎನ್ನುವುದನ್ನ ಸುರೇಶ್ವರಾಚಾರ್ಯರು, ಶಂಕರಾಚಾರ್ಯರು, ಭಗವಾನ್ ಬಾದರಾಯಣಾಚಾರ್ಯರು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ಮೊಟ್ಟ ಮೊದಲಿಗೆ ಆಚಾರ್ಯ ಹೇಳ್ತಾರೆ, ದೇವ ಅಸ್ತಿ ಏಕೋ ದೇವ. ಎಷ್ಟು ವಾಕ್ಯ ಬೇಕು? ಸಯೋಹಮೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಬ್ರಹ್ಮವಿದಾಪ್ನೋತಿ ಪರಂ. ಅನೇಕ ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಪರಬ್ರಹ್ಮವನ್ನ ಒಪ್ಪಿಕೊಳ್ಳದೆ ಹೋದರೆ ಈ ಪ್ರಪಂಚಕ್ಕೆ ಅಸ್ತಿತ್ವವೇ ಇಲ್ಲ ಅಂತ ಹೇಳಿಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಅನಂತರ ಪೂರ್ವ ಮೀಮಾಂಸಕರು ಹೇಳ್ತಾರೆ, ಈ ಪ್ರಪಂಚವೆಲ್ಲವೂ ಕೂಡ
ಕರ್ಮದಿಂದಲೇ ಸೃಷ್ಟಿಯಾಗಿದೆ. ಎರಡನೇ ಅಂಶ. ಮೊದಲು ಧರ್ಮಾನುಷ್ಠಾನದಿಂದಲೇ ಸ್ವರ್ಗಾಪವರ್ಗಗಳು ಸಿಕ್ಕುತ್ತವೆ, ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಎರಡನೆಯದು ಎಲ್ಲಾ ವೇದಾಂತಗಳು ಕೂಡ ಊಷರ ಭೂಮಿ, ಬಂಜರ ಭೂಮಿ ಎಂದು. ಬಂಜರ ಭೂಮಿ ಎಲ್ಲ, ವೇದಾಂತವೇ ಫಲವತ್ತಾದ ಭೂಮಿ. ಬ್ರಹ್ಮಜ್ಞಾನವಾದ ಮೇಲೆ ಅವನಿಗೆ ಪುಣ್ಯ ಪಾಪ ಎರಡೂ ಕಲಿಸೋದ ಮೇಲೆ ವೇದಗಳು ಇಲ್ಲ, ಧರ್ಮವೂ ಇಲ್ಲವಾದ್ದರಿಂದ ವೇದದಲ್ಲಿ ತಿಳಿಸಿರುವಂತಹ ಧರ್ಮಗಳೇ ಬಂಜರ ಭೂಮಿ. ವೇದಗಳಲ್ಲಿ ತಿಳಿಸಿರುವಂತಹ ವೇದಾಂತಗಳ ತಾತ್ಪರ್ಯವಾಗಿರುವ ಬ್ರಹ್ಮಜ್ಞಾನವೇ ಫಲವತ್ತಾಗಿರುವಂತಹ ವಿಚಾರ ಎನ್ನುವುದನ್ನು ತೋರಿಸಿ, ಮುಂದೆ ಮೀಮಾಂಸಕರು ಹೇಳ್ತಾರೆ ದೇವರು ಬೇಕಾಗಿಲ್ಲ, ಒಪ್ಕೊಂಡ್ರು ಕೂಡ ಸುಮ್ಮನೆ ಕೂದಿಲ್ಲ. ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳು ಧರ್ಮಗಳಿಂದಲೇ ಆಗ್ತಾ ಇದೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ ಧರ್ಮೇಣ ಪಾಪಮಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ ಹೇಳ್ತಾರೆ. ಎಲ್ಲ ಇದೆ ವೇದದಲ್ಲಿ. ಶಂಕರಾಚಾರ್ಯ ಹೇಳ್ತಾರೆ, ಆ ಧರ್ಮವು ಅಚೇತನವಾದ್ದರಿಂದ ತಾನೇ ತಾನಾಗಿ ಫಲಗಳು ಕೊಡುವಂತಿಲ್ಲ. ಒಂದ್ ವೇಳೆ ಕೊಡುತ್ತೆ ಅಂತ ಇಟ್ಕೊಂಡ್ರು ಕೂಡ ಅದು ಬುದ್ಧಿ ಇಲ್ಲದ್ದರಿಂದ ಅಡ್ಡಾದಿಡ್ಡಿ ಫಲ ಕೊಟ್ಬಿಡುತ್ತೆ. ಧರ್ಮವನ್ನು ಮಾಡಿದಂಥವನಿಗೆ ನರಕ, ಅಧರ್ಮ ಮಾಡಿದಂಥವನಿಗೆ ಸ್ವರ್ಗವನ್ನು ಕೊಡಬಹುದು. ಯಾಕೆ? ಬುದ್ಧಿ ಇಲ್ಲದ್ದರಿಂದ. ಆದ್ರೆ ಭಗವಂತ ಅಂತ ಒಬ್ಬ ಇದ್ದಾನೆ, ಈಶ್ವರ ಅಂತಿದ್ದಾನೆ. ಅವ್ರು ಹೇಳ್ತಾನೆ, ಸತಯಾ ಶ್ರದ್ಧಯಾ ಯುಕ್ತ ತಸ್ಯಾರಾಧನಮೀಹತಿ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಭಗವದ್ಗೀತಾ ವಾಕ್ಯ ಕೋಟ್ ಮಾಡ್ತಾರೆ ಶಂಕರಾಚಾರ್ಯರು. ಭಗವಂತನು ಬಾಯಿ ಬಿಟ್ಟು ಹೇಳಿದ್ದಾನೆ ಏನಂತ, ಯಾರು ನನ್ನನ್ನ ಶ್ರದ್ಧೆಯಿಂದ ಆರಾಧನೆ ಮಾಡುತ್ತಾರೋ ಅಂಥವರು ಆಯಾ ಫಲಗಳನ್ನು ಹೊಂದುತ್ತಾರೆ. ಹಾಗೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್, ನನ್ನಿಂದಲೇ ವಿಹಿತವಾಗಿರುವ ಕರ್ಮದ ಫಲ ಹೊಂದುತ್ತಾನೆ ಅಂತ ಹೇಳ್ತಾ ಇರುವುದರಿಂದ ನಮಗೆ ಈಶ್ವರವಾಣಿ, ಭಗವಂತನ ವಾಣಿ ಪ್ರಮಾಣವಾಗಿದೆ ಅಂತಾರೆ. ಇನ್ನೊಂದು ವಿಚಾರ, ಈ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ 8ನೇ ಶತಮಾನಕ್ಕಿಂತ ಹಿಂದೆ ವೇದಾಂತ ದರ್ಶನಕ್ಕೆ ಸ್ಥಾನಮಾನವಿರಲಿಲ್ಲ ಅಂತ ಹೇಳಿದೆ. ಅದೇ ರೀತಿಯಲ್ಲಿ ಭಗವದ್ಗೀತೆಗೂ ಸರಿಯಾದಂತಹ ಸ್ಥಾನಮಾನವಿರಲಿಲ್ಲ. ಭಗವದ್ಗೀತೆಗೆ ಭಗವತ್ಪಾದ ಶಂಕರಾಚಾರ್ಯರವರು ಅದ್ಭುತವಾದ ಭಾಷ್ಯಗಳನ್ನ ಬರೆದು ಭಗವದ್ಗೀತೆಯನ್ನ ಉಪನಿಷತ್ತಿನ ಜೊತೆಯಲ್ಲಿ ಸೇರಿಸ್ಬಿಟ್ರು. ಎಂಥ ಅದ್ಭುತವಾದ ಕಾರ್ಯ ನೋಡಿ. ವೇದಾಂತಗಳಿಗೆ ಸರಿಸಮಾನವಾಗಿರುವ ಪ್ರಮಾಣ ಗ್ರಂಥ ಭಗವದ್ಗೀತಾ ಅನ್ನುವುದನ್ನ ತೋರಿಸಿದಂತಹ ಮಹಾತ್ಮರು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು. ವೇದಾಂತಗಳಲ್ಲಿ ಈಶ್ವರನನ್ನೇ ಜಗತ್ತಿಗೆ ಕಾರಣ ಎಂದು ಅನೇಕಗಳು ಹೇಳಿದ್ದಾರೆ, ತೋರಿಸ್ಕೊಡ್ತಾರೆ. ಸರ್ವತ್ರ ವೇದಾಂತೇಶು ಈಶ್ವರ ಹೇತುಕಾಹ ಸೃಷ್ಟಯ ವ್ಯಪದಿಶ್ಯಂತೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಸಿಂಹಗರ್ಜನೆ. ಎಲ್ಲ ವೇದಾಂತಗಳಲ್ಲಿಯೂ ಈಶ್ವರನಿಂದಲೇ ಪ್ರಪಂಚದ ಸೃಷ್ಟಿಯಾಗಿದೆ ಎಂದು ಹೇಳ್ತಾರೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ಕಯಂತ್ಯಪಿ ಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಏತಸ್ಮಾತ್ ಜಾಯತೆ ಪ್ರಾಣಃ ಮನಃ ಸರ್ವೇಂದ್ರಿಯಾಣಿ ಚ ಖಂ ವಾಯು ಜ್ಯೋತಿರಾಪ ಪೃಥಿವಿ ವಿಶ್ವಸ್ಯ ಧಾರಿಣಿ. ಎಷ್ಟು ಬೇಕು. ಎಲ್ಲ ವೇದಾಂತಗಳಲ್ಲಿಯೂ ಈಶ್ವರನಿಂದ ಜಗತ್ತು ಬಂದಿದೆ, ಈಶ್ವರನಲ್ಲೇ ಇದೆ, ಈಶ್ವರನಲ್ಲಿಯೇ ಲಯವಾಗುತ್ತೆ ಅಂತ ಹೇಳ್ತಾ ಇರುವುದರಿಂದ ಈಶ್ವರನೇ ಸೃಷ್ಟಿಕರ್ತ ಮತ್ತು ಈಶ್ವರ ಏವ ಫಲದಾತ. ಇದನ್ನು ತೀರ್ಮಾನ ಮಾಡಿ ಬಹಳ ಚೆನ್ನಾಗಿ. ಈಶ್ವರನೇ ಧರ್ಮಾಧರ್ಮಗಳಿಗೆ ಸರಿ ಫಲವನ್ನು ಕೊಡೋನು ತೀರ್ಮಾನ ಮಾಡಿದ್ದಾರೆ. ಅದೇ ಆಕ್ಷೇಪಣೆ ಮಾಡ್ತಾರೆ ಮೀಮಾಂಸಕರು. ಓಹೋ, ಹಾಗಾದರೆ ಈ ಪ್ರಪಂಚದ ಸೃಷ್ಟಿಯನ್ನ ನೋಡಿದಾಗ ಬಹಳ ವಿಚಿತ್ರವಾಗಿದೆ. ಒಬ್ರು ದೊಡ್ಡ ಶ್ರೀಮಂತರು, ಒಬ್ರು ಬಟ್ಟ ಬಡವರು, ಇನ್ನೊಬ್ರು ಹುಟ್ಟುವಾಗಲೇ ರೋಗ, ಇನ್ನೊಬ್ಬ 100 ವರ್ಷ ಬದುಕಿರ್ತಾನೆ, ನೀರೋಗಿಯಾಗಿರ್ತಾನೆ, ಇನ್ನೊಬ್ಬರಿಗೆ 10 ಜನ ಮಕ್ಕಳು, ಇನ್ನೊಬ್ಬರಿಗೆ ಮಕ್ಕಳಿರೋದಿಲ್ಲ.
ಈ ವೈಚಿತ್ರ್ಯ ಕಾಣಿಸ್ತಾ ಇದೆಯಲ್ಲ, ಇದರಿಂದ ಈಶ್ವರನ ಒಪ್ಕೊಂಡ್ಬಿಟ್ರೆ ಅವನಿಗೆ ವೈಷಮ್ಯ ನೈರ್ಹಣ್ಯ ಅನ್ನುವಂತಹ ದೋಷ ಬರುತ್ತಲ್ಲ ಅಂತ ಮೀಮಾಂಸಕರು. ಏನಾಗಂದ್ರೆ ವೈಷಮ್ಯ ಸೃಷ್ಟಿ, ಒಬ್ಬನನ್ನ ಮತ್ತೊಬ್ಬನನ್ನಾಗಿ ನೋಡಿದಾಗ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ. ಒಬ್ಬ ಅರಮನೆ ಕಟ್ಕೊಂಡಿರ್ತಾನೆ, 54 ಅಂತಸ್ತಿನ ಮನೆ, ಅವನ ಮನೆಯ ಒಳಗಡೆ ಏರೋಪ್ಲೇನ್ ಇರುತ್ತೆ. ಅವನ ಆಸ್ತಿ ಎಷ್ಟಪ್ಪ ಅಂದ್ರೆ 50 ಲಕ್ಷ ಕೋಟಿ ಆಸ್ತಿ. ಪಕ್ಕದಲ್ಲೊಬ್ಬ ಇರ್ತಾನೆ, ಸಣ್ಣ ಗುಡಿಸಲು, ಹಾವು ಚೇಳು ಬರ್ತಾ ಇರುತ್ತೆ, ಮಳೆ ಬಂದ್ರೆ ಅಲ್ಲ ಒಡ್ಡಿ ಆಗತ್ತೆ, ಬಿಸಿಲು ಬಂದ್ರೆ ತೊಂದರೆ ಆಗುತ್ತೆ. ಇಷ್ಟು ವ್ಯತ್ಯಾಸ ಇದೆಯಲ್ಲ. ಒಬ್ಬ ದೊಡ್ಡ ಶ್ರೀಮಂತ, ಕಡು ಬಡವ, ಸೃಷ್ಟಿ ಮಾಡಿದ್ರೆ ಯಾರು? ಈಶ್ವರ ಅಂತ ಹೇಳ್ಬಿಟ್ರೆ ಈಶ್ವರನಿಗೆ ವೈಷಮ್ಯ ಅಂದ್ರೆ ಬಹಳ ವಿಧ ವಿಧ ಸೃಷ್ಟಿ ಮಾಡ್ತಾನೆ ಅಂತ ಆಗುತ್ತಲ್ಲ. ನೈರ್ಹಣ್ಯ, ಮೀನನ್ನ ಜನಗಳು ಹಿಡಿದು ಬಿಟ್ಟು ತಿಂತಾರೆ, ಅಳ್ತಾ ಇರುತ್ತೆ. ನಾಗರಾವು ಕಪ್ಪೆನ್ ಹಿಡಿಯುತ್ತೆ, ಕಪ್ಪೆನ್ ತಿನ್ನುತ್ತೆ, ಕಪ್ಪೆ ಹಳ್ಳಿ ಹಿಡಿಯುತ್ತೆ. ಇದೆಲ್ಲ ನೈರ್ಹಣ್ಯ ಅಂದ್ರೆ ನಿಷ್ಕರುಣ ಭಗವಂತ ಅಂತ ಆಯ್ತಲ್ಲ. ಆಡು ಕುರಿ ಅದನ್ನ ಹೇಳ್ಕೊಂಡ್ ಬರ್ತಾರೆ, ಕಟ್ಟಿದ್ರು ಕತ್ತರಿಸ್ತಾರೆ. ಭಗವಂತ ಏನ್ ಮಾಡ್ತಾ ಇರ್ತಾನೆ? ಆದ್ದರಿಂದ ಭಗವಂತ ಪ್ರಪಂಚ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದ್ಬಿಟ್ರೆ ಅವನಿಗೆ ವೈಷಮ್ಯ ನೈರ್ಹಣ್ಯ ಬರುತ್ತಲ್ಲ. ಅಂದ್ರೆ ವೈಷಮ್ಯ ನೈರ್ಹಣ್ಯ ನ ಸಾಪೇಕ್ಷತ್ವ ತಥಾ ಹಿ ದರ್ಶಯತಿ. ಅಬ್ಬಾ ಹೇಳ್ತಾರೆ ಸೂತ್ರಕಾರರು ಶಂಕರಾಚಾರ್ಯರಿಗೆ ಬೆಂಬಲ, ಶಂಕರನಿಗೆ ಸೂತ್ರಕಾರ ಬೆಂಬಲ. ಅವರಿಗಿಬ್ಬರಿಗೆ ಸ್ವಾಮಿ ಹೇಳ್ಬೇಕು, ಒಂದೇ ಪರಸ್ಪರಾತ್ಮನು ಇಬ್ಬರು ಸೇರ್ಕೊಂಡು ಮೀಮಾಂಸಕರ ವಾದವನ್ನ ಜುಲ್ ಮಾಡಾಕ್ಬಿಟ್ರು. ಹೇಳ್ತಾರೆ ಈಶ್ವರನಿಗೆ ಯಾವ ಪಕ್ಷಪಾತವೂ ಇಲ್ಲ, ಈಶ್ವರನಿಗೆ ವೈಷಮ್ಯ ನೈರ್ಹಣ್ಯ ದೋಷಗಳಿಲ್ಲ. ಯಾಕಪ್ಪ ಅಂದ್ರೆ ಅವನು ಸ್ವತಂತ್ರವಾಗಿ ಸೃಷ್ಟಿ ಮಾಡುತ್ತಿಲ್ಲ. ಈಶ್ವರನೇನಾದರೂ ಹಿಂದೂ ಮುಂದೂ ನೋಡದೆ ಸುಮ್ಮನೆ ಲಾಟೆ ಟಿಕೆಟ್ ತರಹ ಪ್ರಪಂಚ ಸೃಷ್ಟಿ ಮಾಡಿ ಬಿಟ್ಟಿದ್ದರೆ ಅವನಿಗೆ ರಾಗ ದ್ವೇಷವಿದೆ ಅಂತ ಆಗ್ತಾ ಇತ್ತು. ಶ್ರೀಮಂತರನ್ನ ಕಂಡರೆ ರಾಗ, ಬಡವರನ್ನ ಕಂಡರೆ ದ್ವೇಷ ಅನ್ಬಹುದಾಗಿತ್ತು. ಹಾಗಿಲ್ಲ. ಸಾಪೇಕ್ಷತ್ವಾದೆ ಅವರವರ ಕರ್ಮಗಳನ್ನ ನೋಡಿಕೊಂಡು, ಧರ್ಮಗಳನ್ನ ನೋಡಿಕೊಂಡು, ಪರ್ಮಿಟೇಷನ್ ಕಾಂಬಿನೇಷನ್ ನೋಡ್ಕೊಂಡು ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತ್ವನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಎನ್ನುವಂತೆ ಭಗವಂತನು ನಿರ್ಲಿಪ್ತನಾಗಿ ಸರ್ವಜ್ಞ ಸ್ವರೂಪನಾಗಿ ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ. ಅವನ ಸಾನ್ನಿಧ್ಯದಲ್ಲಿ ಪ್ರಕೃತಿ ಎಲ್ಲಾ ಕೆಲಸವನ್ನು ಮಾಡ್ತಾ ಇದೆ. ಈಶ್ವರನನ್ನು ಒಪ್ಪಿಕೊಳ್ಳದೆ ಹೋದರೆ ಇಡೀ ಪೂರ್ವ ಮೀಮಾಂಸಾ ದರ್ಶನಕ್ಕೆ ಸ್ಥಾನಮಾನವಿಲ್ಲ ಅನ್ನುವುದನ್ನು ತೋರಿಸ್ಕೊಟ್ಟು ವಿಶೇಷವಾಗಿ ಹೇಳ್ತಾರೆ, ಪುಣ್ಯೋ ವೈ ಪುಣ್ಯೇನ ಕರ್ಮಣ ಭವತಿ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಮಸ್ತಥೈವ ಭಯಾಮ್ಯಂ. ಭಗವಂತ ಹೇಳ್ಬಿಟ್ಟ, ನನ್ನ ಭಕ್ತರಿಗೆ ನಾನೇ ಫಲವನ್ನು ಕೊಡ್ತೇನೆ. ಪುಣ್ಯ ಕರ್ಮವನ್ನ ಮಾಡಿದವನಿಗೆ ಸುಖವನ್ನು, ಪಾಪ ಕರ್ಮ ಮಾಡಿದವನಿಗೆ ದುಃಖವನ್ನು ಕೊಡ್ತೇನೆ ಎಂದ. ಕೊಡುವಾಗ ಭಗವಂತನಿಗೆ ಕರ್ತೃತ್ವ ಭೋಕ್ತೃತ್ವಗಳಿಲ್ಲ. ಒಬ್ಬ ಜಸ್ಟಿಸ್ ಇದ್ದಾನೆ, ಅಪರಾಧಿ, ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ತಾನೆ, ಒಳ್ಳೆ ಕೆಲಸ ಮಾಡಿದ್ದವನಿಗೆ ಸನ್ಮಾನ ಮಾಡಿ ಅಂತಾನೆ. ಅವ್ರ ಕರ್ತೃತ್ವ ಭೋಕ್ತೃತ್ವ ಇದೆಯೇ? ಭಗವಂತನಿಗೆ ಹೆಸರು ಸಾಕ್ಷಿ. ಏಕೋ ದೇವ ಸರ್ವಭೂತೇಶು ಕೂಡ, ಎಲ್ಲ ಪ್ರಾಣಿಗಳ ಹೃದಯ ಗುಹಿಯನ್ನು ಕೂತ್ಕೊಂಡು ಭಗವಂತನು ಧರ್ಮಗಳಿಗೆ ಫಲವನ್ನು ಕೊಡ್ತಾ ಇದ್ದಾನೆ. ಅದು ಸರಿ, ಆಡು ಕುರಿ ಮೇಕೆ ಇವರನ್ನು ಕತ್ತರಿಸ್ತಾರಲ್ಲ, ಕತ್ತರಿಸ್ಬಿಟ್ಟು ತಿಂತಾರಲ್ಲ, ಆ ತಿನ್ನುವಂತಹ ಜನಗಳಿಗೆ ಭಗವಂತ ಶಿಕ್ಷೆ ಕೊಡಬಾರದಾಗಿತ್ತು. ಶಿಕ್ಷೆ ಇದೆ, ಇವತ್ತೇನಿಲ್ಲ. ಕರ್ಮಗಳಿಗೆ ಶಿಕ್ಷೆ ಉಂಟು, ಕರ್ಮಗಳಿಗೆ ಫಲ ಈಗಲೇ ಆಗ್ಬೇಕು ಅಂತೇನಿಲ್ಲ. ಇವತ್ತು ಮಾಡಿದಂತಹ ಕರ್ಮಕ್ಕೆ ನಾಳೆ ಫಲವಾಗಬಹುದು, ನಾಡಿದ್ದಾಗಬಹುದು, ಮುಂದಿನ ವರ್ಷ ಆಗ್ಬಹುದು, ಮುಂದಿನ ದಶಮಾನ, ಮುಂದಿನ ಶತಮಾನವಾಗುವಾಗ ಅವಶ್ಯಮನು ಮೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಚೀಯತೆ ಕರ್ಮ ಕಲ್ಪ ಕೋಟಿ ಶತೈರಪಿ. ಎಂತ ಮಾತಾಡಿದ್ದ. ಮಾಡಿದ ಕರ್ಮಗಳಿಗೆ ಫಲ ಉಂಟು. ಆ ಆಡು ಹಿಂದೇನೋ ಪಾಪ ಮಾಡಿತ್ತು ಕಾಣಿಸುತ್ತೆ, ದುಃಖ ಅನುಭವಿಸ್ತಾ ಇದೆ. ಸಿಂಪಲ್ ಉದಾಹರಣೆ, ಮನುಷ್ಯನ ಸುಖ ಪ್ರಾಪ್ತಿಗೆ ಧರ್ಮವೇ ಕಾರಣ.
ಮನುಷ್ಯನ ದುಃಖ ಪ್ರಾಪ್ತಿಗೆ ಅವನು ಮಾಡಿರುವಂತ ಅಧರ್ಮಗಳೇ ಕಾರಣ. ಯಾವಾಗ ಮಾಡಿದ್ದಾನೋ ಗೊತ್ತಿಲ್ಲ, ಯಾವತ್ ಬೇಕಾದ್ರೂ ಮಾಡಿರಬಹುದು. ಆ ಕರ್ಮಗಳಿಗೆಲ್ಲ ಫಲವನ್ನು ಕೊಡಬೇಕಾದ್ರೆ ಆ ಈಶ್ವರ ಸರ್ವಜ್ಞನಾಗಿರ್ಬೇಕಂದ್ರೆ ಈ ಪ್ರಪಂಚದಲ್ಲಿರುವ 84 ಲಕ್ಷ ಜೀವರಾಶಿಗಳಿಗೂ ಕೂಡ ಅವರವರು ಮಾಡಿರುವಂತಹ ಕರ್ಮಗಳಿಗೆ ಯಾವ ದಿವಸ ಯಾವ ಜಾಗದಲ್ಲಿ ಹೇಗೆ ಎಷ್ಟು ಕರ್ಮ ಮಾಡಿದ್ದಾನೆ ಎಲ್ಲವನ್ನು ನೆನಪಿಕೊಂಡು ಸರಿಯಾದ ಫಲವನ್ನು ಕೊಡಬೇಕು ಅಂದ್ರೆ ಇಂತಹ ಸಾಮರ್ಥ್ಯ ಈಶ್ವರನಿಗೆ ಮಾತ್ರವೇ ಹೊರತು ಬರೀ ಧರ್ಮಗಳಿಗೆ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಮುಂದೊಂದು ಮಾತು ಹೇಳ್ತಾರೆ ಶಂಕರಾಚಾರ್ಯರವರು. ಬಹಳ ದೊಡ್ಡ ವಿಷಯ ಇದು, ಒಂದು ದಿವ್ಯವಾದ ಸೂತ್ರ ಇದು ಪೂರ್ವ ಮೀಮಾಂಸಕರಿಗೆ. ಆಮ್ನಾಯಸ್ಯ ಕ್ರಿಯಾ ತತ್ವಾತ್ ಅನರ್ಥಕ್ಯ ಮತದರ್ಥಾನ. ಇದೊಂದು ಪೂರ್ವ ಮೀಮಾಂಸಾ ಸೂತ್ರ, ಸಿಂಹಗರ್ಜನೆಯ ಸೂತ್ರ. ಎಲ್ಲಾ ವೇದಗಳು ಕೂಡ ಕರ್ಮವನ್ನೇ ಹೇಳಬೇಕು. ಯಾವ ವೇದ ಮಂತ್ರಗಳಲ್ಲಿ ಕರ್ಮವನ್ನು ಹೇಳ್ತಾ ಇಲ್ವೋ ಅಂತಹ ವೇದ ಮಂತ್ರಗಳು ವ್ಯರ್ಥ, ಆ ವೇದ ಮಂತ್ರಗಳಿಗೆ ಪ್ರಾಮಾಣ್ಯವಿಲ್ಲ ಅಂದ್ಬಿಟ್ರು ಮೀಮಾಂಸೆಗಳು. ಆಮ್ನಾಯಸ್ಯ ಕ್ರಿಯಾರ್ಥತ್ವಾದೆ, ಆಮ್ನಾಯವು ವೇದವು ಕ್ರಿಯೆಯನ್ನೇ ಪರಮ ತಾತ್ಪರ್ಯ ಎಂದು ಹೇಳಬೇಕು. ಅನರ್ಥಕ್ಕೆ ಮತದರ್ಥಾನ, ಕರ್ಮಗಳನ್ನ ವಿಧಾನ ಮಾಡದೇ ಇರುವಂತ ಜ್ಞಾನಪರ ವಾಕ್ಯಗಳೆಲ್ಲವೂ ಕೂಡ ಅನರ್ಥಕ ಅಂದ್ರು. ಇದನ್ನ ತೆಗೆದುಕೊಂಡು ಭಗವಾನ್ ಶಂಕರರು ಅದ್ಭುತವಾದಂತಹ ವಿಚಾರವನ್ನು ತಿಳಿಸ್ಕೊಡ್ತಾರೆ. ತತ್ವ ಸಮನ್ವಯ ಸೂತ್ರ, ತತ್ವ ಸಮನ್ವಯ ಎನ್ನುವಂತಹ ಸೂತ್ರದಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ಅನೇಕ ವಿಚಾರ ತಿಳಿಸುವ ಸೂತ್ರವನ್ನು ನೋಡ್ಬೇಕು. ನಾವು ಪೂರ್ವ ಮೀಮಾಂಸಾ ದರ್ಶನವನ್ನ ಅನುವಾದ ಮಾಡಿಕೊಂಡು ಅವರ ದರ್ಶನದಲ್ಲಿರುವ ಎಲ್ಲ ಹುಡುಗನ್ನು ತೋರಿಸ್ಕೊಡ್ತಾರೆ. ತತ್ವ ಸಮನ್ವಯ ಸರ್ವೇಷು ಹಿ ವೇದಾಂತೇಷು ವಾಕ್ಯಾನಿ ತಾತ್ಪರ್ಯೇಣ ಪರಸ್ಯ ಬ್ರಹ್ಮಣಃ ಪ್ರತಿಪಾದಕತ್ವೇನ ಸಮನುಗತಾನಿ. ವೇದಾಂತಗಳಲ್ಲಿರುವ ಎಲ್ಲ ವಾಕ್ಯಗಳು ಪರಮ ತಾತ್ಪರ್ಯದಿಂದ ಬ್ರಹ್ಮವನ್ನೇ ತಿಳಿಸುತ್ತವೆ ಅಂತ ತೋರಿಸ್ಕೊಟ್ಟು ಒಂದು ಅದ್ಭುತವಾದ ಮಾತನ್ನು ಬರೀತಾರೆ ಶಂಕರಾಚಾರ್ಯರು. ಜ್ಞಾಪಕ ಇಟ್ಕೋಬೇಕು. ಏನ್ ಬರೀತಾರೆ? ಔಪನಿಷದ ಪುರುಷನ ಸ್ವರೂಪ ಯಾರಿಗೂ ಅರ್ಥವಾಗಿಲ್ಲ. ಔಪನಿಷದ ಪುರುಷ ಉಪನಿಷತ್ವೇವ ಅಧಿಗತಃ ಪುರುಷ ಔಪನಿಷದ ಪುರುಷ. ಉಪನಿಷತ್ತುಗಳಲ್ಲಿ ವೇದಾಂತಗಳಲ್ಲಿ ತಿಳಿಸಲ್ಪಟ್ಟಿರುವಂತಹ ಆತ್ಮನ ಸ್ವರೂಪ ಯಾರಿಗೂ ಗೊತ್ತಿಲ್ಲ. ಅವನ ಸ್ವರೂಪ ಹೇಗಿದೆ? ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿದ್ದಾನೆ. ಈ ಆತ್ಮನಿಗೆ ಕರ್ತೃತ್ವ ಹೋಗ್ತೃತ್ವ ಇಲ್ಲ. ಆತ್ಮನು ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ, ನಿರ್ವಿಶೇಷನಾಗಿದ್ದಾನೆ. ಇವನೇ ಎಲ್ಲರ ಪ್ರತ್ಯೇಕ ಆತ್ಮ ಸ್ವರೂಪ. ಇವನನ್ನ ತಿಳಿದಂತ ಮುಕ್ತನಾಗ್ತಾನೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಮುಂದೆ ಹೇಳ್ತಾರೆ, ಆತ್ಮನನ್ನ ಹೇಯ ಉಪಾದೇಯ ಎಂದು ತಿಳಿಯಬಾರದು. ಎಲ್ಲಾ ದೇವತೆಗಳು ಹೇಯೋಪಾದೇಯರು. ಉಪನಿಷತ್ ಪ್ರತಿಪಾದ್ಯನಾಗಿರುವಂತ ಆತ್ಮನು ಹೇಯವೂ ಅಲ್ಲ, ಉಪಾದೇಯವೂ ಅಲ್ಲ. ವೇದಾಂತ ಶಾಸ್ತ್ರ ಭೂತ ವಸ್ತುವನ್ನೇ ತಿಳಿಸುತ್ತಿದೆ. ಮೀಮಾಂಸಾ ದರ್ಶನ ಭವ್ಯವಾದಂತಹ ವಿಚಾರವನ್ನು ಹೇಳುತ್ತೆ ಅಂತೆಲ್ಲ ಹೇಳ್ಕೊಂಡು ಬಂದು ಭಗವತ್ಪಾದ ಶಂಕರಾಚಾರ್ಯರವರು ಒಂದು ಮಾತನ್ನು ಹೇಳ್ತಾರೆ. ಏನು? ಅಹಂ ವಿಷಯ ಕರ್ತೃತ್ವ ಭೋಕ್ತೃತ್ವ ಸಾಕ್ಷ್ಯತ್ವೇನ ಪ್ರತ್ಯುಕ್ತತ್ವ. ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂತ ಆತ್ಮ ಇದಾನಲ್ಲ, ಇವನ ಸ್ವರೂಪವನ್ನ ಯಾರು ತಿಳಿದಿಲ್ಲ. ಹಾಗೆ ನಾನು ವಾಕ್ಯವದೊಳಗೆ ಅಹಂ ಪ್ರತ್ಯಯ ವಿಷಯ ಕರ್ತೃ ವ್ಯತಿರೇಕೇಣ ತತ್ಸಾಕ್ಷಿ ಸರ್ವಭೂತಸ್ಥ ಸಮಃ ಏಕಃ ಕೂಟಸ್ಥ ನಿತ್ಯ ಪುರುಷಃ ವಿಧಿಕಾಂದೇವ ತರ್ಕ ಸಮಯೇವ ಕೇನಚಿತ್ ಅಧಿಗತಃ ಸರ್ವಸ್ಯಾತ್ಮ ಆತ್ಮತ್ವಾದೇವ ಚ ಸಹ ಸರ್ವೇಷಾಂ ನ ಪ್ರತ್ಯಾಖ್ಯಾತುಂ ಶಕ್ಯಃ ವಿಧಿಶೇಷತ್ವಂ ವಾಣಿತುಂ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿತನಾಗಿರುವ ಪರಮಾತ್ಮನ ಸ್ವರೂಪ ತಾರ್ಕಿಕರಿಗಾಗಲಿ ಮೀಮಾಂಸಕರಿಗಾಗಲಿ ಯಾರಿಗೂ ಗೊತ್ತಿಲ್ಲ. ಅವರೆಲ್ಲರ ದರ್ಶನ ಅಪೂರ್ಣ ದರ್ಶನ, ಅಪರಿಪೂರ್ಣ ದರ್ಶನ. ವೇದಾಂತ ದರ್ಶನವೇ
ಪರಿಪೂರ್ಣ ದರ್ಶನವಾಗಿದೆ ಅಂತ ತಿಳಿಸಿ, ಬ್ರಹ್ಮಜ್ಞಾನದಿಂದಲೇ ಮೋಕ್ಷ. ಬ್ರಹ್ಮಜ್ಞಾನವಾದ ಮೇಲೆ ಯಾವ ಧರ್ಮಗಳ ಅನುಕೂಲಿಲ್ಲ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೋಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಬ್ರಹ್ಮಜ್ಞಾನದಿಂದ ಪುಣ್ಯ ಪಾಪ ಎರಡು ದೂರಿ ಆಗ್ಬಿಡುತ್ತೆ. ಎರಡನ್ನು ದೂರಿ ಮಾಡಿಕೊಂಡು ಬ್ರಹ್ಮಜ್ಞಾನಿಯಾಗಿ ಮೋಕ್ಷವನ್ನೇ ಹೊಂದುತ್ತಾನೆ ಅಂತ ಹೇಳಿಬಿಟ್ಟು ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಒಂದು ಶ್ಲೋಕವನ್ನು ಹೇಳ್ತೇನೆ ಕೇಳಿ. ಶಂಕರಾಚಾರ್ಯರವರು ಬರೆದಿರುವಂತಹ ಸೊಗದಾದ ಶ್ಲೋಕ. ಗೌಣ ಮಿಥ್ಯಾತ್ಮನೋ ಸತ್ವೇ ಪುತ್ರ ದೇಹಾದಿ ಬಾಧನಾದಿ ಸದ್ಬ್ರಹ್ಮಾತ್ಮಾಹಮಿತ್ಯೇವಂ ಬೋಧಿ ಕಾರ್ಯಂ ಕಥಂ ಭವೇತ್. ನಾನು ಗೌಣಾತ್ಮನಲ್ಲ, ಮಿಥ್ಯಾತ್ಮನೋ ನಾನಲ್ಲ, ಚಿದಾನಂದ ಸ್ವರೂಪನಾಗಿರುವ ಆತ್ಮನೇ ನಾನು ಅಂತ ತಿಳಿದ ಮೇಲೆ ಅಂತ ಬ್ರಹ್ಮಜ್ಞಾನಿಗೆ ವೇದಗಳು ಇಲ್ಲ, ಧರ್ಮವೂ ಇಲ್ಲ, ಅಧರ್ಮವೂ ಇಲ್ಲ, ಜನ್ಮಾಂತರವೂ ಇಲ್ಲ, ಯಾವುದೂ ಇಲ್ಲ, ಎಲ್ಲವೂ ಬ್ರಹ್ಮ ಸ್ವರೂಪವಾಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಚರ್ಚೆಯಾದ ಮೇಲೆ ಮೀಮಾಂಸೆಗೆ ಭಯವಾಗೋಯ್ತು. ನಾವೇ ಬಹಳ ಮೆರೀತಾ ಇದ್ವು, ನಾವೇ ದೊಡ್ಡವರು ಒಂದು ಜಂಬ ಹೊಡಿತಾ ಇದ್ವು. ಈ 3 ಜನ ಬಂದ್ಬಿಟ್ಟು ಸುರೇಶ್ವರಾಚಾರ್ಯ ಕಮ್ಮಿ ಇಲ್ಲ. 2 ವಾಕ್ಯ ಹೇಳ್ತೀನಿ ಕೇಳಿ. ಸುರೇಶ್ವರಾಚಾರ್ಯ ಹೇಳ್ತಾರೆ, ಇತಿ ಹೃಷ್ಟ ಧಿಯಾಂಬಾಚ ಸ್ವಪ್ರಜ್ಞಾಧ್ವಾಚ ಚೇತಸ ಘುಷ್ಯಂತೆ ಯಜ್ಞಶಾಲಾಸು ಧೂಮಾನತ್ತ ಧಿಯಾಂಕಿಲ. ಪಾಪ ಪೂರ್ವ ಮೀಮಾಂಸಕರು ಪ್ರತಿ ದಿವಸ ಹೋಮ ಹವನ ಮಾಡಿ, ಯಜ್ಞ ಯಾಗ ಮಾಡಿ, ಉಂಡಿ ತಿಂದು 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 ಪಟ್ಪರ್ತಿ ತಿಂದ್ಬಿಟ್ಟು ಅವರಿಗೆ ಬುದ್ಧಿ ಮಾಂದ್ಯವಾಗಿ ಬಿಟ್ಟಿದೆ. ಈ ತುಂಬಾ ತಿಂತಾರಲ್ಲ, ನಿದ್ರೆ ಜಾಸ್ತಿ. ಹೋಮ ಹವನವನ್ನು ಮಾಡಿ ಮಾಡಿ ಮೂಗೆಲ್ಲ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ, ಕಣ್ಣಿಗೆ ಹೊಗೆ, ಮನಸ್ಸಿಗೆ ಹೊಗೆ ತುಂಬ್ಕೊಂಡ್ಬಿಟ್ಟು ಪಾಪ ಅವರು ನಮ್ಮ ಧರ್ಮದಿಂದಲೇ ಮೋಕ್ಷ ವೇದಾಂತದಲ್ಲಿ ಅರ್ಥವಾದ ಅಂತ ಹೇಳ್ತಾ ಇದ್ದಾರೆ. ಗುಷ್ಯಂತೆ ಯಜ್ಞಶಾಲಾಸು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ಮೀಮಾಂಸಕರನ್ನು ಹೇಳ್ಕೊತಾ ಇದ್ದಾರೆ. ಎಲೆ ಮುಮುಕ್ಷಗಳೇ, ಅವ್ರ ಮಾತನ್ನು ಕೇಳಬೇಡಿ, ಮೋಸ ಮಾಡ್ತಾ ಇದ್ದಾರೆ ಅವರು. ಬ್ರಹ್ಮಜ್ಞಾನಕ್ಕೆ ಯಾರು ಅವಕಾಶ ಕೊಡ್ತಾ ಇಲ್ವೋ ಮೋಸಗಾರರು. ಬ್ರಹ್ಮಜ್ಞಾನವೇ ಶ್ರೇಷ್ಠ, ಜ್ಞಾನದಿಂದಲೇ ಮೋಕ್ಷ, ವೇದಾಂತಗಳ ತಾತ್ಪರ್ಯ ಆತ್ಮಜ್ಞಾನ ಎನ್ನುವುದನ್ನ ಸುರೇಶ್ವರಾಚಾರ್ಯರು ಸೊಗಸಾಗಿ ತೋರಿಸ್ಕೊಟ್ಟಿದ್ದಾರೆ. ಹೀಗೆಲ್ಲ ವಾದ ಮಾಡಿದ ಮೇಲೆ ಭಯ ಹೋಯ್ತು ಅವ್ರಿಗೆ, ಪೂರ್ವ ಮೀಮಾಂಸಕರಿಗೆ. ಏನಪ್ಪಾ ನಮ್ಗತಿ, ನಾವೇ ಬಹಳ ಬುದ್ಧಿ ಮೆರೀತಾ ಇದ್ವು, ಈ 3 ಜನ ಬಂದ್ಬಿಟ್ಟು ಬಾದರಾಯಣಾಚಾರ್ಯರು, ಶಂಕರಾಚಾರ್ಯರು, ಸುರೇಶ್ವರ ನಮ್ಮನ್ನು ಮುಳುಗಿಸ್ಬಿಟ್ರಲ್ಲ ಅಂತ ಏನ್ ಮಾಡ್ತಾರೆ. ಸ್ವಾಮಿ ಸಂತೋಷ, ನೀವು ಹೇಳಿ ಒಪ್ಕೋತೇವೆ, ನಮಗೂ ಸ್ಥಾನಮಾನವನ್ನು ಕೊಡಿ ಅಂತ ಕೇಳ್ಕೊತಾರೆ. ಪೂರ್ವ ಮೀಮಾಂಸಾ ದರ್ಶನಕ್ಕೂ ಒಂದು ಸ್ಥಾನಮಾನವನ್ನು ಕೊಡಿ ಅಂತ ಕೇಳ್ಕೊಂಡಾಗ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮೃದುವಾಗಿ ಹೇಳ್ತಾರೆ, ಪ್ರವೃತ್ತಿ ಲಕ್ಷಣೋ ಧರ್ಮ ದೇವಾನುದ್ದೇಶ ಭೀತ ಸಹ ಔಷಧೀಯ ಪ್ರಾಪ್ತಿ ಫಲಕೋಪಿ ಸನ್ ಈಶ್ವರಾರಾಧನ ದೃಷ್ಟ್ಯಾ ಕ್ರಿಯಮಾಣ ಸತ್ವ ಶುದ್ಧಯೇ ಭವತಿ ಫಲಾಭಿಸಂಧಿ ವರ್ಜಿತ. ಶಾಸ್ತ್ರಗಳಲ್ಲಿ ಹೇಳಿರುವಂತ ಯಜ್ಞ, ಯಾಗ, ಹೋಮ, ಹವನ, ಪೂಜಾ ಮುಂತಾಗಿರುವ ಎಲ್ಲಾ ಕರ್ಮಗಳನ್ನು ಫಲಾಸಂಗವಿಲ್ಲದೆ, ಕರ್ತೃತ್ವ ಬುದ್ಧಿಯೂ ಇಲ್ಲದೆ ಈಶ್ವರಾತ್ಮನ ಬುದ್ಧಿಯನ್ನು ಮಾಡ್ತಾ ಬಂದರೆ ಅದರಿಂದ ಕರ್ಮಯೋಗವಾಗಿ ಚಿತ್ತ ಶುದ್ಧಿಯನ್ನು ಪಡ್ಕೊಂಡು ಅಂಥವರು ಕೂಡ ವಿವೇಕ ವೈರಾಗ್ಯಾದಿ ಸಾಧನ ಸಂಪನ್ನರಾಗಿ ಬ್ರಹ್ಮಜ್ಞಾನವನ್ನೇ ಪಡೆದುಕೊಂಡು ನ ಸ ಪುನರಾವರ್ತತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುವುದಕ್ಕಿಂತ ಮುಂಚೆ ಕರ್ಮಗಿಡಬೇಕು, ಕರ್ಮಯೋಗ ಬೇಕು. ಬ್ರಹ್ಮಜ್ಞಾನವಾದ ಮೇಲೆ ಅದು ಯಾವುದು ಬೇಕಾಗಿಲ್ಲ. ಜ್ಞಾನೋಜ್ಞ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರತೆ ತಥಾ ಅಂತ ತೋರಿಸಿಕೊಟ್ಟು ಪೂರ್ವ ಮೀಮಾಂಸಾ ದರ್ಶನವನ್ನ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅರ್ಥ ಮಾಡಿಕೊಂಡು ಅದರಲ್ಲಿರುವಂತಹ ಎಲ್ಲ ವಿಷಯವನ್ನು ತೋರಿಸಿಕೊಟ್ಟು ಇರುವಂತಹ ದೋಷವನ್ನು ತೋರಿಸಿ ಪೂರ್ವ ಮೀಮಾಂಸಾ ದರ್ಶನ ಪರಿಪೂರ್ಣ ದರ್ಶನವಲ್ಲ, ಬ್ರಹ್ಮಜ್ಞಾನವನ್ನ ಮಾಡಿಕೊಂಡು ಎಲ್ಲ ಮಾನವರು ಕೃತಾರ್ಥರಾಗಬಹುದು. ಜಾತಿ, ವರ್ಣ, ಆಶ್ರಮ, ಲಿಂಗ, ಮತ, ಪಂಥವಿಲ್ಲದೆ ಸಯೋಹವೈ ತತ್ಪರಮಂ ಬ್ರಹ್ಮವೇದ
ಎನಿಬಡಿ ಅಂಡರ್ ದ ಸನ್ ಕ್ಯಾನ್ ಗೆಟ್ ಎನ್ಲೈಟನ್ಡ್ ಅನ್ನುವಂತ ಸಾರ್ವತ್ರಿಕ ಸಂದೇಶವನ್ನ ಪ್ರಸಾರ ಮಾಡಿ ಪೂರ್ವ ಮೀಮಾಂಸಾ ದರ್ಶನದ ಜೊಳ್ಳುತನವನ್ನ ತೋರಿಸಿಕೊಟ್ಟಿರುವಂತಹ ಭಗವತ್ಪಾದ ಶಂಕರಾಚಾರ್ಯರವರಿಗೆ ಈ ವಿಷಯಗಳನ್ನೆಲ್ಲ ನನಗೆ ಉಪದೇಶವನ್ನು ಅನುಗ್ರಹ ಮಾಡಿರುವಂತ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರು, ನಿಮಗೂ ಸದ್ಗುರು ಪುಂಗವರಾಗಿರುವ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಈ ಉಪನ್ಯಾಸವನ್ನ ಸಮರ್ಪಣೆ ಮಾಡುತ್ತಾ ಈಶ್ವರಾನುಗ್ರಹದಿಂದ ಎಲ್ಲ ಸಂಪತ್ತು ಉಂಟಾಗಲಿ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು ಎಲ್ಲ ಸಂಪತ್ತು ಉಂಟಾಗಿ ಕೊನೆಯಲ್ಲಿ ಇದೆಲ್ಲವೂ ಜೊಳ್ಳು, ಯಾವುದರಿಂದಲೂ ಸ್ವಾರಸ್ಯವಿಲ್ಲ. ಬ್ರಹ್ಮಜ್ಞಾನದಿಂದಲೇ ಪರಮ ಪುರುಷಾರ್ಥ. ಬ್ರಹ್ಮಜ್ಞಾನವನ್ನು ಹೊಂದಿ ನಾವೆಲ್ಲರೂ ಕೃತಾರ್ಥರಾಗೋಣ. ಪುನಃ ಜನ್ಮಾಂತರ ಬೇಡ ಎನ್ನುವ ಅಮೃತತ್ವ ಹೊಂದುವಂತೆ ಗುರುಗಳು ಅನುಗ್ರಹವನ್ನ ಮಾಡಲಿ ಅಂತ ತಿಳಿಸುತ್ತಾ ಉಪನ್ಯಾಸವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಮುಕ್ತಿ ಪಥದ ಕುರುಹ ಪೇಳ್ವೆ. ಓಂ ಆತ್ಮಾಮಾಯಿದಮೇಕ ಏವ ಆಗ್ರ ಆಸೀತ್ ನಾನ್ಯತ್ ಕಿಂಚನ ಮಿಷತ್ ಸ ಈಕ್ಷತ ಲೋಕಾನ್ ಸೃಜಾ ಇತಿ ಎನ್ನುತ್ತದೆ ಐತರೇಯೋಪನಿಷತ್ತು. ವೇದಾಂತ ಪ್ರವೇಶಕ್ಕೆ 3 ಪ್ರಧಾನ ಮೆಟ್ಟಿಲುಗಳು: ಶ್ರುತಿ, ಯುಕ್ತಿ, ಅನುಭವ. ಶ್ರುತಿ ಉಪನಿಷತ್ತುಗಳು, ಯುಕ್ತಿ ಆತ್ಮನ ಅನ್ವಯ, ಅನಾತ್ಮ ವ್ಯತಿರೇಕ, ಮತ್ತು ಅನುಭವ ಸಾರ್ವತ್ರಿಕ ಪರಿಪೂರ್ಣಾನುಭವ. ವೇದಾಂತವನ್ನು ಭಗವಾನ್ ಶಂಕರರು ಅಂತ್ಯಂ ಪ್ರಮಾಣಂ ಎಂದಿದ್ದಾರೆ. ಆತ್ಮನು ಪ್ರತ್ಯಕ್ಷಾದಿ ಲೌಕಿಕ ಪ್ರಮಾಣಗಳಿಗೆ ಗೋಚರನಲ್ಲದಿದ್ದರೂ ಎಲ್ಲರ ಅನುಭವದಲ್ಲಿಯೂ ತಾನುವಿನ ಇರವು ಗೋಚರ. ಇದೇ ಅದ್ವಿತೀಯ. ಈಗೋ ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ. ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ಕಾಮಕರ್ಮ ಪಾಶದೆಳೆತ ಕಾಣದಯ್ಯ. ಅಲ್ಲಿ ನೇಮ ನಿಷ್ಠೆ ಶಾಂತಿ ದಾಂತಿ ಮಾಡದಯ್ಯ. ತಾಮಸ ರಾಜಸವಳಿದ ತಾಣವಯ್ಯ. ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ತಾಮಸ ರಾಜಸವಳಿದ ತಾಣವಯ್ಯ. ನಿಜ ಧಾಮದೊಳೆ ಲಕ್ಷ್ಯವಿಟ್ಟ ಕೇಣವಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿ ಪಥದ ಕುರುಹ ಪೇಳ್ವೆ ಕೇಳಿರಯ್ಯ.
ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ನಾನು ನನ್ನದೆಂಬುದೇನು ಇಲ್ಲವಯ್ಯ, ಅಲಿಹೀನ ಉಚ್ಚವೆಂಬುದೇನು ಸಲ್ಲದಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮಾನಮೇಯ ಭಾವವಿಲ್ಲದೆಲ್ಲವಯ್ಯ, ತನ್ನ ಭಾನವಾಗಿ ತೋರುತ್ತಿರ್ಪಗೆಲ್ಲವಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಮರವೆ ಹೊದ್ದದಿರುವ ಸೈಪಿ ನಿರವದಯ್ಯ, ಅಲ್ಲಿ ಗುರುವು ಶಿಷ್ಯನೆಂಬ ಭೇದ ಸರಿಯುವುದಯ್ಯ. ಅರಿವು ಮರವೆಗಳಿಲ್ಲದರಿವ ತೆರನದಯ್ಯ, ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಅರಿವು ಮರೆವೆಗಳಿಲ್ಲದರಿವ ತೆರನದಯ್ಯ, ಗುರುಶಂಕರನ ನಂಬಿ ಸೊಗದೊಳಾಳ್ವದಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ, ಶ್ರುತಿಯುಕ್ತಿ ಸ್ವಾನುಭವದೆ ಕಂಡು ಬಾಳಿರಯ್ಯ. ಮುಕ್ತಿಪಥದ ಕುರುಹ ಪೇಳ್ವೆ ಕೇಳಿರಯ್ಯ. ಮಂಗಳಗುರು ಸಚ್ಚಿದಾನಂದೇಂದ್ರ. ಈ ಮಂಗಳದ ಹಾಡು ಅವರ ಶಿಷ್ಯರಾದ ಹೊಂಬಳದ ಶ್ರೀ ದೇವರಾಯ ಕುಲಕರ್ಣಿಗಳಿಂದ ರಚಿಸಲ್ಪಟ್ಟಿದೆ. ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿವರೆಣ್ಯರ ಬಗ್ಗೆ ವಿವರಿಸಲ್ಪಟ್ಟಿದೆ. ಅವರು ತಮ್ಮ 96 ವರ್ಷಗಳವರೆಗಿನ ಜೀವಿತ ಕಾಲದಲ್ಲಿ ಆದಿಶಂಕರರ ಪ್ರಸ್ಥಾನತ್ರಯ ಭಾಷ್ಯ, ಅಧ್ಯಯನ, ವಿಚಾರ, ಪ್ರಚಾರ, ಉಪನ್ಯಾಸ ಮುಂತಾದವುಗಳಲ್ಲೇ ಸಾರ್ಥಕ ಜೀವನ ನಡೆಸಿದ ಮಹಾತ್ಮರು. ಅವರು ಶ್ರೇಷ್ಠ ವಾಗ್ಗೇಯಕಾರರೂ ಹೌದು. ಜೊತೆಗೆ ವ್ಯಾಕರಣ, ಆಂಗ್ಲ ಭಾಷೆ, ಕಾವ್ಯಗಳು, ವೇದಾಂತ ಮೀಮಾಂಸಾ ಶಾಸ್ತ್ರಗಳು, ಮಹಾಭಾರತ, ರಾಮಾಯಣ, ಪುರಾಣ, ಭಾಗವತಾದಿಗಳು ಎಲ್ಲದರಲ್ಲೂ ನಿಸ್ಸೀಮರು. ಅದ್ಭುತ ಮೇಧಾಶಕ್ತಿ. ಶ್ರೀಗಳವರು ಭಗವತ್ಪಾದ ಶಂಕರರಲ್ಲಿ ಏಕನಿಷ್ಠರಾಗಿ ಒಂದು ವಿಶ್ವವಿದ್ಯಾನಿಲಯ ಮಾಡುವಷ್ಟು ಪ್ರಚಾರ, ಸಂಶೋಧನೆ, ಗ್ರಂಥ ಪ್ರಕಟಣೆ ಮುಂತಾದವುಗಳನ್ನು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಸಂಸ್ಥೆಯ ಮೂಲಕ ಮಾಡಿದರು. ಇದು ಇವರು ವಿಶ್ವಕ್ಕೆ ಕೊಟ್ಟ ಮಹಾನ್ ಕೊಡುಗೆ. ಈ ದಿವ್ಯಚೇತನ ಶಾಂಕರ ವೇದಾಂತಗಳನ್ನು ತಳಸ್ಪರ್ಶಿಯಾಗಿ ಸಂಶೋಧಿಸಿ ವ್ಯಾಖ್ಯಾನಕಾರರುಗಳ ದೋಷಗಳನ್ನು ಧೈರ್ಯದಿಂದ ಹೊರಗೆಳೆದು ವೇದಾಂತವನ್ನು ಅನುಭವದಲ್ಲಿ ಕಾಣಲು ಒಂದು ಕೀಲಿಕೈ, ವೇದಾಂತ ಸಂಪ್ರದಾಯವಾದ ಅಧ್ಯಾರೋಪಾಪವಾದ ಪ್ರಕ್ರಿಯೆಯನ್ನು ಭಗವದ್ಗೀತಾ ಶಾಂಕರ ಭಾಷ್ಯದಲ್ಲೂ ಗೌಡಪಾದೀಯ ಕಾರಕೆಗಳಲ್ಲೂ ಗುರುತಿಸಿ ಬೆಳಕಿಗೆ ತಂದುದು ಅದ್ಭುತ ಕಾರ್ಯ. ಭಗವತ್ಪಾದ ಶಂಕರರ ಅನಂತರ, ಅಂದರೆ 1200 ವರ್ಷಗಳ ನಂತರ ಶ್ರೀಗಳು ನಮ್ಮ ಕನ್ನಡ ನಾಡಿನಲ್ಲಿ ಅವತರಿಸಿ ಕರ್ನಾಟಕ ಶಂಕರರು ಎಂದೇ ಪ್ರಖ್ಯಾತರಾಗಿರುವರು. ಇವರ ಗ್ರಂಥಗಳು ವಿಶ್ವದಲ್ಲೆಲ್ಲೆಡೆ ಲಭ್ಯ. ಸದ್ಗುರುವೇ ಸರ್ವಸ್ವ. ಯಾವಾತನ ಅನುಭವದಲ್ಲಿ ಸದ್ಗುರುವಿನ ಉಪನ್ಯಾಸ ಶ್ರವಣ ಮಾಡುವ ಸಮಕಾಲದಲ್ಲಿಯೇ ಅನುಭವದಲ್ಲಿ ಒಪ್ಪುತ್ತದೆಯೋ ಅವನೇ ಸದ್ಗುರು. ಓಂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ಮಂಗಳ ಗುರು ಸಚ್ಚಿದಾನಂದೇಂದ್ರ
ಮಂಗಳ ವೇದಾಂತಾಂಬುದಿ ಚಂದ್ರ ಮಂಗಳ ಜಯ ಮಂಗಳ ಮಂಗಳ ಗುರು ಸಚ್ಚಿದಾನಂದೇಂದ್ರ ಮಂಗಳ ವೇದಾಂತಾಂಬುದಿ ಚಂದ್ರ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಆದಿಶಂಕರರ ಪ್ರಸ್ಥಾನತ್ರಯ ಭಾಷ್ಯಸಾಗರದ ಮಂಥನದಿ ಆದಿಶಂಕರರ ಪ್ರಸ್ಥಾನತ್ರಯ ಭಾಷ್ಯಸಾಗರದ ಮಂಥನದಿ ಶೋಧಿಸಿ ವೇದಾಂತದ ಪರಿಶುದ್ಧಿಯ ಸಂಪ್ರದಾಯವನ್ನು ತೋರಿಸಿದಿ ಶೋಧಿಸಿ ವೇದಾಂತದ ಪರಿಶುದ್ಧಿಯ ಸಂಪ್ರದಾಯವನ್ನು ತೋರಿಸಿದಿ ಸಂಪ್ರದಾಯವನ್ನು ತೋರಿಸಿದಿ ಸಂಪ್ರದಾಯವನ್ನು ತೋರಿಸಿದಿ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಹಾದಿ ತಪ್ಪಿರುವ ವ್ಯಾಖ್ಯಾನಗಳ ದೋಷವ ಧೈರ್ಯದಿ ಹೊರಗೆಳದಿ ಹಾದಿ ತಪ್ಪಿರುವ ವ್ಯಾಖ್ಯಾನಗಳ ದೋಷವ ಧೈರ್ಯದಿ ಹೊರಗೆಳದಿ ಬೋಧಕಾಲದಲೆ ಅನುಭವ ರೂಪದಿ ಸಾಧಕರನ್ನು ನೆಲೆ ನಿಲ್ಲಿಸಿದಿ ಬೋಧಕಾಲದಲೆ ಅನುಭವ ರೂಪದಿ ಸಾಧಕರನ್ನು ನೆಲೆ ನಿಲ್ಲಿಸಿದಿ ಸಾಧಕರನ್ನು ನೆಲೆ ನಿಲ್ಲಿಸಿದಿ ಸಾಧಕರನ್ನು ನೆಲೆ ನಿಲ್ಲಿಸಿದಿ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ನೀನಧ್ಯಾತ್ಮ ಪ್ರಕಾಶದ ದೀವಿಗೆ ನಿಡಿದಿ ಕನ್ನಡಿಗರ ಕೈಗೆ ನೀನಧ್ಯಾತ್ಮ ಪ್ರಕಾಶದ ದೀವಿಗೆ ನಿಡಿದಿ ಕನ್ನಡಿಗರ ಕೈಗೆ ಮಾನ್ಯ ಸಂಸ್ಕೃತದಿ ಮತ್ತೆ ಆಂಗ್ಲದಲ್ಲಿ ಗ್ರಂಥ ರಚಿಸಿರುವಿ ಎಲ್ಲರಿಗೆ ಮಾನ್ಯ ಸಂಸ್ಕೃತದಿ ಮತ್ತೆ ಆಂಗ್ಲದಲ್ಲಿ ಗ್ರಂಥ ರಚಿಸಿರುವಿ ಎಲ್ಲರಿಗೆ ಗ್ರಂಥ ರಚಿಸಿರುವಿ ಎಲ್ಲರಿಗೆ ಗ್ರಂಥ ರಚಿಸಿರುವಿ ಎಲ್ಲರಿಗೆ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಕರುಣಿಸು ನಿನ್ನಯ ಸೇವಾ ಭಾಗ್ಯವ ದೇಹದಿ ಉಸಿರಿಹ ಪರ್ಯಂತ ಕರುಣಿಸು ನಿನ್ನಯ ಸೇವಾ ಭಾಗ್ಯವ ದೇಹದಿ ಉಸಿರಿಹ ಪರ್ಯಂತ ಚರಣಧೂಲಿ ಕಣ ದೇವರಾಯನ ಭಿನ್ನಘವಿದು ಗುರು ಸರ್ವಾತ್ಮ ಚರಣಧೂಲಿ ಕಣ ದೇವರಾಯನ ಭಿನ್ನಘವಿದು ಗುರು ಸರ್ವಾತ್ಮ ಭಿನ್ನಘವಿದು ಗುರು ಸರ್ವಾತ್ಮ ಭಿನ್ನಘವಿದು ಗುರು ಸರ್ವಾತ್ಮ ಮಂಗಳ ಜಯ ಮಂಗಳ ಮಂಗಳ ಜಯ ಮಂಗಳ ಮಂಗಳ ಗುರು ಸಚ್ಚಿದಾನಂದೇಂದ್ರ ಮಂಗಳ ವೇದಾಂತಾಂಬುದಿ ಚಂದ್ರ ಮಂಗಳ